ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಯುಕ್ಯಾರಿಯೋಟಿಕ್ ಸೆಲ್ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊತೀವಿ. ಯುಕ್ಯಾರಿಯೋಟ್ ಪ್ಲಾಂಟ್ ಸೆಲ್, ಆ್ಯನಿಮಲ್ ಸೆಲ್ ಆ್ಯಂಡ್ ಏನೇನು ಆರ್ಗ್ಯಾನಲ್ಸ್ ಇದ್ದಾವೆ, ಯಾವುದಾದ ಫಂಕ್ಷನ್ ಏನೇನು ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಬಟ್ ಇವತ್ತು ಮಾತ್ರ ಟೋಟಲಾಗಿ ಯುಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಸೊ ಯುಕ್ಯಾರಿಯೋಟಿಕ್ ಸೆಲ್ಸ್ ಅಂತ ನಾವು ಏನಕ್ಕೆ ಕರಿತೀವಿ? ವೈ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅ ಯುಕ್ಯಾರಿಯೋಟಿಕ್ ಸೆಲ್? ದೀಸ್ ಆರ್ ಸೆಲ್ ಹ್ಯಾವಿಂಗ್ ಆರ್ಗನೈಸ್ಡ್ ನ್ಯೂಕ್ಲಿಯಸ್. ಯುಕ್ಯಾರಿಯೋಟಿಕ್ ಇನ್ ದ ಸೆನ್ಸ್ ಟ್ರೂ ನ್ಯೂಕ್ಲಿಯಸ್ ಇರುತ್ತೆ. ಸಿ ದಿಸ್ ಈಸ್ ದ ನ್ಯೂಕ್ಲಿಯಸ್. ಓಕೆನಾ? True nucleus. Inside this nucleus there will be a genetic material. Let me zoom. Yeah, see, this is the nucleus, nuclear membrane, and this is the DNA. ಓಕೆನಾ? ಇಲ್ಲೇನಾಗುತ್ತೆ, ಡಿ ಎನ್ ಎ ಅನ್ನೋದು ಒಂದು ನ್ಯೂಕ್ಲಿಯರ್ ಮೆಂಬ್ರೇನ್ ಒಳಗಡೆ ಇದೆ, ಎಲ್ಲೂ ಸ್ಕ್ಯಾಟರ್ಡ್ ಆಗಿಲ್ಲ. ನಾವು ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ ನೋಡಿದ್ವಿ, ಹೌದಾ? ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಸ್ಕ್ಯಾಟರ್ಡ್ ಆಗಿತ್ತು, ಹೌದಾ? ಅದನ್ನು ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಇಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾಲಿ ಇರೋದ್ರಿಂದ ಇದನ್ನು ನಾವು ಏನಂತ ಕರಿತೀವಿ? ನ್ಯೂಕ್ಲಿಯಸ್ ಅಂತ ಕರೆಯೋದು. ಓಕೆನಾ? ನ್ಯೂಕ್ಲಿಯಸ್ ಒಳಗಡೆ ಇನ್ನೊಂದು ಇದು ಕಾಣಿಸ್ತಿದೆಯಲ್ಲ, ಅದು ನಿಮಗೆ ನ್ಯೂಕ್ಲಿಯೋಲಸ್. ಇಲ್ಲಿ ನಮಗೆ ರೈಬೋಸೋಮ್ಸ್ ಅನ್ನೋದು ಫಾರ್ಮ್ ಆಗ್ತವೆ. ಅದ್ರ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ, ಜಸ್ಟ್ ಕೀಪ್ ಇನ್ ಮೈಂಡ್. ಓಕೆನಾ? ಸೊ ಯುಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಅಂದಾಗ ಟ್ರೂ ನ್ಯೂಕ್ಲಿಯಸ್ ಇದ್ದದನ್ನು ನಾವು ಯುಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಕರಿತೀವಿ. ಯಾವ ಆರ್ಗ್ಯಾನಿಸಮಲ್ಲಿ ಇಂಥ ಸೆಲ್ಸ್ಗಳಿಂದ ಆ ಆರ್ಗ್ಯಾನಿಸಮ್ ಆಗಿರುತ್ತೋ ಅಂಥ ಆರ್ಗ್ಯಾನಿಸಮ್ನ ನಾವು ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಓಕೆನಾ? ಮತ್ತು ಇಲ್ಲಿ ಏನೇನು ಕಂಪಾರ್ಟ್ಮೆಂಟ್ಸ್ಗಳಿದ್ದಾವೆ ಯುಕ್ಯಾರಿಯೋಟ್ ಸೆಲ್ಸಲ್ಲಿ? ಪ್ಲ್ಯಾಂಟ್ ಸೆಲ್ಲಲ್ಲಿ ಸೆಲ್ ವಾಲ್ ಇರುತ್ತೆ, ಇಲ್ಲಿ ಸೆಲ್ ಮೆಂಬ್ರೇನ್ ಇದೆ. ಓಕೆನಾ? ಪ್ಲಸ್ ಸೆಲ್ ಮೆಂಬ್ರೇನ್, ಪ್ಲಾಸ್ಮಾ ಮೆಂಬ್ರೇನ್ ಎರಡು ಒಂದೇ. Cytoplasm, inside whatever the fluid material is there, no, that one is cytoplasm. Mitochondria is there, this is mitochondria. Next chloroplast. Chloroplast will be there in the plant cell. ಇದು ನಾನು ನಿಮಗೆ ಆ್ಯನಿಮಲ್ ಸೆಲ್ ಎಕ್ಸಾಂಪಲ್ ಕೊಟ್ಟಿರೋದು. ಆ್ಯನಿಮಲ್ ಸೆಲ್ಲಲ್ಲಿ ಕ್ಲೋರೋಪ್ಲಾಸ್ಟ್ ಇರೋಂಗಿಲ್ಲ, ಸೆಲ್ ವಾಲ್ ಇರೋಂಗಿಲ್ಲ, ಹೌದಾ? ಅದಕ್ಕೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇಲ್ಲ. ಇದು ಮೈಟೊಕಾಂಡ್ರಿಯಾ, ಇದು ಸೆಂಟ್ರೋಸೋಮ್, ದಿಸ್ ಇಸ್ ಲೈಸೋಸೋಮ್, ಪೆರಾಕ್ಸಿಸೋಮ್, ವ್ಯಾಕ್ಯೂಲ್, ಗಾಲ್ಗಿ, ER, endoplasmic reticulum, ribosomes. Okay, small tiny things are there. No, these are the filaments, intermediate filaments, and these are the microtubules. This one is the centriole, the main part for the animal cell. ಆ್ಯನಿಮಲ್ ಸೆಲ್ಲಲ್ಲಿ ಆ್ಯನಿಮಲ್ ಸೆಲ್ಗೂ ಪ್ಲ್ಯಾಂಟ್ ಸೆಲ್ಗೂ ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿತ್ತು ಅಂತಂದರೆ ಇದೊಂದು ತುಂಬ ಇಂಪಾರ್ಟೆಂಟ್ ಆರ್ಗನಲ್ ಆಗುತ್ತೆ. ದಟ್ ಈಸ್ ದಿ ಸೆಂಟ್ರೋಸೋಮ್. ಸೆಂಟ್ರೋಸೋಮ್ ಬರೀ ಆ್ಯನಿಮಲ್ ಸೆಲ್ಲಲ್ಲಿ ಮಾತ್ರ ಇರುತ್ತೆ. ಓಕೆನಾ? ನೆಕ್ಸ್ಟ್, ಯುಕ್ಯಾರಿಯೋಟಿಕ್ ಸೆಲ್ಸ್ ಹ್ಯಾವ್ ವೆರೈಟಿ ಆಫ್ ಕಾಂಪ್ಲೆಕ್ಸ್ ಲೊಕೊಮೋಟರಿ ಆ್ಯಂಡ್ ಸ್ಕೆಲಿಟಲ್ ಸ್ಟ್ರಕ್ಚರ್ಸ್. ಸ್ಕೆಲಿಟಲ್ ಸ್ಟ್ರಕ್ಚರ್ಸ್ ಇರ್ತವೆ ಯುಕ್ಯಾರಿಯೋಟ್ಸಲ್ಲಿ, ಲೊಕೊಮೋಟ್ರಿ ಮತ್ತು ಸ್ಕೆಲಿಟಲ್ ಸ್ಟ್ರಕ್ಚರ್ಸ್ ಯಾವ ಥರ ಅಂತಂದರೆ ಫಿಲಾಮೆಂಟ್ಸ್ ಆಗಿರ್ಬೋದು, ಮೈಕ್ರೋಟ್ಯೂಬ್ಯೂಲ್ಸ್ ಆಗಿರ್ಬೋದು. ಓಕೆನಾ? ಸೊ ಆ್ಯನಿಮಲ್ ಸೆಲ್ಗೂ ಪ್ಲ್ಯಾಂಟ್ ಸೆಲ್ಗೂ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತಂದರೆ, ಪ್ಲ್ಯಾಂಟ್ಸ್ ಡಿಫರ್ ಇನ್ ಹ್ಯಾವಿಂಗ್ ಸೆಲ್ ವಾಲ್, ಪ್ಲಾಸ್ಟಿಡ್ಸ್ ಆ್ಯಂಡ್ ಲಾರ್ಜ್ ಸೆಂಟ್ರಲ್ ವ್ಯಾಕ್ಯೂಲ್ ಆ್ಯಸ್ ಕಂಪೇರ್ಡ್ ಟು ದಿ ಆ್ಯನಿಮಲ್ ಸೆಲ್. ನಿಮಗಿಲ್ಲಿ ನೋಡಿದ್ರೆ ವ್ಯಾಕ್ಯೂಲ್ ಚಿಕ್ಕದು ಕಾಣಿಸ್ತಿದೆ, ಹೌದಾ? ನಾವು ಆ್ಯನಿಮಲ್ ಸೆಲ್ನ ತೋರಿಸ್ತೀನಿ ನಾನು ನಿಮಗೆ, ಅದರಲ್ಲಿ ದೊಡ್ಡ ವ್ಯಾಕ್ಯೂಲ್ ಇರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಸ್ಲೈಡ್ಸಲ್ಲಿ ಇದ್ದಾವೆ, ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪ್ಲ್ಯಾಂಟ್ಸಲ್ಲಿ ಏನೇನು ಇರ್ತವೆ ಅಂದರೆ, ಸೆಲ್ ವಾಲ್ ಇರುತ್ತೆ, ಪ್ಲಾಸ್ಟಿಡ್ಸ್ ಇರ್ತವೆ, ಪ್ಲಾಸ್ಟಿಡ್ಸ್ ಅಂದರೆ ಕ್ಲೋರೋಪ್ಲಾಸ್ಟ್, ಮತ್ತು ಲಾರ್ಜ್ ಸೆಂಟ್ರಲ್ ವ್ಯಾಕ್ಯೂಲ್ ಇರುತ್ತೆ. ಓಕೆನಾ? ಆ್ಯನಿಮಲ್ಸಿಗೆ ಕಂಪೇರ್ ಮಾಡಿದ್ರೆ ಆ್ಯನಿಮಲ್ಸಲ್ಲಿ ಇದೇನೂ ಇಲ್ಲ. ಸಿ ಇಲ್ಲಿ ನಿಮಗೆ ಕಾಣಿಸ್ತಿದೆ, ಇದು ಆ್ಯನಿಮಲ್ ಸೆಲ್ ಎಕ್ಸಾಂಪಲ್. ಇದರಲ್ಲಿ ನಿಮಗೆ ಯಾವುದೇ ಥರದ್ದು ಸೆಲ್ ವಾಲ್ ಆಗಿರ್ಬೋದು, ಪ್ಲಾಸ್ಟಿಡ್ ಆಗಿರ್ಬೋದು, ವ್ಯಾಕ್ಯೂಲ್ ಆಗಿರ್ಬೋದು ಕಾಣಿಸ್ತಿಲ್ಲ, ಇಸ್ಂಟ್ ಇಟ್? ಮತ್ತು ಆ್ಯನಿಮಲ್ ಸೆಲ್ಲಲ್ಲಿ ಏನಿರುತ್ತೆ? ಆ್ಯನಿಮಲ್ ಸೆಲ್ ಹ್ಯಾಸ್ ಸೆಂಟ್ರಿಯೋಲ್ಸ್ ವಿಚ್ ಇಸ್ ಆಬ್ಸೆಂಟ್ ಇನ್ ಪ್ಲಾಂಟ್ ಸೆಲ್. ದಿಸ್ ಒನ್, this is main important. Okay na? Animal cell has what? Centrosome, but it is lack in plant cell. Cells are covered by thick rigid cellulosic cell wall in addition to cell membrane. See, this is the structure of plant cell. Now we are going to learn about plant cell in details. Okay na? Cells are covered by thick and then rigid cellulosic cell wall. Cell wall is made up of cellulose here. Okay na? And in addition to what? Cell membrane. Okay, this is another one. See, this one is plasma membrane. Next, this one is cell wall.
and whatever these openings are there, no, let me zoom for ಸಿ ಇದೇನು ಓಪನಿಂಗ್ಸ್ ಇರುತ್ತಲ್ಲ ಇದನ್ನು ನಾವು ಪ್ಲಾಸ್ಮೋಡೆಸ್ಮಾಟಾ ಅಂತ ಕರಿತೀವಿ. ಓಕೆನಾ, ಇದು ಒಂದು ಸೆಲ್, ಇದು ಒಂದು ಸೆಲ್, ಈ ಎರಡು ಸೆಲ್ಗಳ ನಡುವೆ ಏನು ಓಪನಿಂಗ್ ಬೇಕಲ್ಲ, ಈ ಎರಡು ಸೆಲ್ಗಳ ನಡುವೆ ಕನೆಕ್ಷನ್ ಮಟೀರಿಯಲ್ ಏನಿರುತ್ತಲ್ಲ ಅದನ್ನು ನಾವು ಪ್ಲಾಸ್ಮೋಡೆಸ್ಮಾಟಾ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಪ್ಲಾಸ್ಮೋಡೆಸ್ಮಾಟಾ. ದಿಸ್ ಒನ್ ಇಸ್ ದ ಪ್ಲಾಸ್ಮೋಡೆಸ್ಮಾಟಾ. See, this is the nucleus and this is endoplasmic reticulum. This is the large vacuole. Just now I said, no, 70 to 90% of the cell is occupied by vacuole only. Okay, vacuole. Next, this is mitochondria, this is the chloroplast, this is ER, and this is the Golgi. This is nucleus. Vacuoles are large in size and more in number, has a large central sap vacuole. Food vacuole and contractile vacuole are absent. Food vacuole and contractile vacuoles are absent here, and central whatever the thing is there, no, that one is said to be cell sap, central sap. Okay, now, and the membrane of the vacuole is called as stonoblast. Centrioles and centrosomes are absent in plants. See here, ನಿಮಗಿಲ್ಲಿ ಸೆಂಟ್ರಿಯೋಲ್ ಅನ್ನೋದು ಕಾಣಿಸ್ತಾನೆ ಇಲ್ಲ, ಹೌದಾ? ಸೆಂಟ್ರೋಸೋಮ್ಸ್ ನಿಮಗೇನು ಕಾಣಿಸ್ತಿಲ್ಲ ಇಲ್ಲಿ. ಬಟ್ ಅದೇ ಆ್ಯನಿಮಲ್ ಸೆಲ್ಲಲ್ಲಿ ಇಲ್ಲಿ ಸೆಂಟ್ರಿಯೋಲ್ ಇದೆ, ಹೌದಾ? ಸೆಂಟ್ರೋಸೋಮ್ ಈಸ್ ದೇರ್. ಆರ್ ಯು ಫೈಂಡಿಂಗ್ ಹಿಯರ್? ನೋಡ್ರಿ, ಎಲ್ಲೂ ಇಲ್ಲ ಸೆಂಟ್ರೋಸೋಮ್, ಹೌದಾ? ಸೊ ಪ್ಲ್ಯಾಂಟ್ ಸೆಲ್ಲಲ್ಲಿ ಸೆಂಟ್ರೋಸೋಮ್ ಅನ್ನೋದು ಏನಿರುತ್ತೆ, ಆಬ್ಸೆಂಟ್ ಇರುತ್ತೆ, ಸೆಂಟ್ರಿಯೋಲ್. ಓಕೆ, ಸೆಲ್ ಡಿವೈಡ್ ಆಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಎಡ್ಜ್ಗಳಲ್ಲಿ ಆಸ್ಟರ್ಸ್ ಫಾರ್ಮೇಷನ್ ಅಂತ ಆಗುತ್ತೆ, ಆಸ್ಟ್ರಲ್ ಸ್ಪಿಂಡಲ್ ಫಾರ್ಮೇಷನ್ಸ್. ಓಕೆನಾ, ಸೈಟೋಕೈನೆಸಿಸ್ ಆಕರ್ ಬೈ ಸೆಲ್ ಪ್ಲೇಟ್ ಮೆಥಡ್. ಇಲ್ಲಿ ಸೆಂಟ್ರಿಂದ ಒಂದು ಸೆಲ್ ಪ್ಲೇಟ್ ಅಂತ ಬರುತ್ತೆ, ಅದರಿಂದ ಏನಾಗುತ್ತೆ, ಒಂದು ಸೆಲ್ ಹೋಗಿ ಎರಡು ಸೆಲ್ ಆಗ್ತವೆ. ಅದನ್ನು ನಾವು ಸೆಲ್ ಸೈಕಲ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ, ನೆಕ್ಸ್ಟ್ ಆನಿಮಲ್ ಸೆಲ್. ದಿಸ್ ಈಸ್ ಅಬೌಟ್ ದ ಪ್ಲಾಂಟ್ ಸೆಲ್. Okay, nucleus is there, vacuole is there, chloroplast, mitochondria, microtubules. Here centrosome is absent. Okay, na, ribosomes, everything is there. Next comes our animal cell. Cell wall is absent in animal cell. ಇಲ್ಲಿ ನೋಡ್ರಿ, ನಿಮಗೆ ಸೆಲ್ ವಾಲ್ ಅನ್ನೋದು ಕಾಣಿಸಲ್ಲ. ದಿಸ್ ಇಸ್ ದಿ ಸೆಲ್ ಮೆಂಬ್ರೇನ್ ಡೈರೆಕ್ಟ್ಲಿ. Cells are covered by a thin flexible living cell membrane. Chloroplast and other plastids are generally absent. ಇಲ್ಲಿ ಕ್ಲೋರೋಪ್ಲಾಸ್ಟ್ ಯಾವುದೂ ಇರೋಂಗಿಲ್ಲ ನೋಡ್ರಿ. ನೀವು ಕ್ಲೋರೋಪ್ಲಾಸ್ಟ್ ಎಲ್ಲೂ ಏನಾಗಿಲ್ಲ, ಪಾರ್ಟ್ ಲೇಬಲ್ ಮಾಡಿದ್ದಿಲ್ಲ. ಇಲ್ಲಿ ಏನಿರುತ್ತೆ ಅಂದರೆ ನ್ಯೂಕ್ಲಿಯಸ್ ಇರುತ್ತೆ, ಎಂಡೋಪ್ಲಾಸ್ಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಆರ್ಗನಲ್ಸ್ ಇರ್ತವೆ. ಬಟ್ ಏನಿರೋಂಗಿಲ್ಲ ಇಲ್ಲಿ, ಪ್ಲಾಸ್ಟಿಡ್ಸ್ಗಳಿರೋಂಗಿಲ್ಲ, ಮತ್ತು ವ್ಯಾಕ್ಯೂಲ್ ಚಿಕ್ಕದಾಗಿರ್ತದೆ. ಆ್ಯಂಡ್ ದಿಸ್ ಇಸ್ ದಿ ಸೆಂಟ್ರಿಯೋಲ್, ದಿಸ್ ಇಸ್ ಗಾಲ್ಗಿ ಅಪರಟಸ್, ದಿಸ್ ಇಸ್ ಪ್ಲಾಸ್ಮಾ ಮೆಂಬ್ರೇನ್, ದೀಸ್ ಆರ್ ದ ಮೈಕ್ರೋಬಿಲೈಸ್. ಓಕೆನಾ, and this is peroxisome, lysosome, ribosomes, mitochondria, rough endoplasmic reticulum, smooth endoplasmic reticulum, and this one is the cytoplasm. Okay na. In animal cell, nucleus is generally at the center. If we talk about plant, it will be towards periphery. Okay na, somewhat periphery. ಸ್ವಲ್ಪ ಏನಂತಾರೆ, ದಡಕ್ಕಿರುತ್ತೆ ಇಲ್ಲಿ ನ್ಯೂಕ್ಲಿಯಸ್. ಇಲ್ಲಿ ನೋಡ್ರಿ ಸೆಂಟ್ರಲ್ಲೇ ಇರ್ತದೆ ನ್ಯೂಕ್ಲಿಯಸ್. ದಿಸ್ ಇಸ್ ನ್ಯೂಕ್ಲಿಯಸ್ ಅಟ್ ದ ಸೆಂಟರ್. ಓಕೆನಾ, ಆ್ಯನಿಮಲ್ ಸೆಲ್ಲಲ್ಲಿ ಏನಿರುತ್ತೆ, ಸೆಂಟ್ರಿಯೋಲ್ಸ್ ಇರ್ತವೆ. ನೆಕ್ಸ್ಟ್, ಸೊ ಇಲ್ಲಿಂದ ಫುಲ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸ್ಟಾರ್ಟ್ ಆಗುತ್ತೆ, ದಟ್ ಇಸ್ ಸೆಲ್ ಮೆಂಬ್ರೇನ್. ಫಸ್ಟ್ ನಾವು ಸೆಲ್ ಮೆಂಬ್ರೇನ್ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ನಿಮಗೆ ಸೆಲ್ ವಾಲ್ ಬಗ್ಗೆ ಹೇಳ್ತೀನಿ. ಓಕೆನಾ, ಸೆಲ್ ಮೆಂಬ್ರೇನ್ ಇಸ್ ಥಿನ್ elastic semi-fluid dynamic living protective membrane which occurs inside and outside the cytoplasm of the cell. ಇಲ್ಲಿ ನೀವು ಕನ್ಫ್ಯೂಸ್ ಆಗಬೇಡ್ರಿ, ಸೆಲ್ ಮೆಂಬ್ರೇನ್ ಅನ್ನೋದು ಥಿನ್ ಇರುತ್ತೆ, ಎಲಾಸ್ಟಿಕ್ ಇರುತ್ತದು. ಸೆಮಿಫ್ಲೂಯಿಡ್ ಲಿವಿಂಗ್ ಪ್ರೊಟೆಕ್ಟಿವ್ ಮೆಂಬ್ರೇನ್ ಆಕರ್ಸ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದಿ ಸೈಟೋಪ್ಲಾಸಮ್. ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದಿ ಸೈಟೋಪ್ಲಾಸಮ್ ಅಂತ ಅಂದರೆ ಏನಪ್ಪ ಅಂತಂದರೆ, ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಈ ಇನ್ಸೈಡ್ ಸೆಲ್ ಮೆಂಬ್ರೇನ್ ಅಂದರೆ ಯಾವುದು, ಮೈಟೋಕಾಂಡ್ರಿಯಲ್ ಮೆಂಬ್ರೇನ್ ಆಗಿರ್ಬೋದು, ER ಮೆಂಬ್ರೇನ್ ಆಗಿರ್ಬೋದು, ಮತ್ತು ಗಾಲ್ಗಿ ಮೆಂಬ್ರೇನ್ ಆಗಿರ್ಬೋದು. ಅದ್ರದ್ದು ಮೆಂಬ್ರೇನು ಸೆಲ್ ಮೆಂಬ್ರೇನ್ ಎರಡೂ ಏನಿರ್ತವೆ, ಸೇಮ್ ಇರ್ತವೆ. ಓಕೆನಾ, ಅದಕ್ಕೆ ಆ ವರ್ಡ್ ಕೊಟ್ಟಿರೋದು ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ದಿ ಸೈಟೋಪ್ಲಾಸಮ್. ದಿಸ್ ಇಸ್ ಇನ್ಸೈಡ್ ದಿ ಸೈಟೋಪ್ಲಾಸಮ್, ರೈಟ್.
Outside the cytoplasm there will be a cell membrane. Inside the cytoplasm there will be a organelle membrane, mitochondrial membrane ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್, ಸೊ ಆ್ಯಂಡ್ ಸೊ. ಓಕೆ, ಈ ಲೈನನ್ನು ಕನ್ಫ್ಯೂಸ್ ಆಗಬೇಡ್ರಿ. ಇನ್ಸೈಡ್ ಮತ್ತು ಔಟ್ಸೈಡ್ ದಿ ಸೈಟೋಪ್ಲಾಸಮ್ ಆಫ್ ದಿ ಸೆಲ್ ಮೆಂಬ್ರೇನ್ ಅನ್ನೋದು ಎಲಾಸ್ಟಿಕ್ ಆಗಿರುತ್ತೆ, ಸೆಮಿ ಫ್ಲೂಯಿಡ್ ಇರುತ್ತೆ, ಲಿವಿಂಗ್ ಪ್ರೊಟೆಕ್ಟಿವ್ ಮೆಂಬ್ರೇನ್ ಅದು ವಿಚ್ ಆಕರ್ಸ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದಿ ಸೈಟೋಪ್ಲಾಸಮ್. ದಿ ಟರ್ಮ್ ಸೆಲ್ ಮೆಂಬ್ರೇನ್ ವಾಸ್ ಗಿವನ್ ಬೈ ನಾಗೆಲಿ ಆ್ಯಂಡ್ ಕ್ರಾಮರ್. It is composed of lipid bilayers. See, this is one layer and this is two layer. Lipid bilayer, that's what it is said to be a bilayer. ಎರಡು ಲೇಯರ್ಗಳಿಂದ ಆಗಿರುತ್ತೆ, ಆ ಎರಡು ಲೇಯರ್ ಲಿಪಿಡ್ಸ್ಗಳಿಂದ ಆಗಿರ್ತದೆ. ಲಿಪಿಡ್ಸ್ ಕಾಂಪೋನೆಂಟ್ ಈಸ್ ಕಂಪೋಸ್ಡ್ ಆಫ್ ಫಾಸ್ಫೋಗ್ಲಿಸರೈಡ್ಸ್. ಲಿಪಿಡ್ಸ್ ಏನು ಕಾಂಪೋನೆಂಟ್ಸ್ ಇದಾವಲ್ಲ ಅದು ಫಾಸ್ಫೋಗ್ಲಿಸರೈಡ್ಸ್ಗಳಿಂದ ಆಗಿರ್ತವೆ. ಇದ್ರದ್ದು ಡೀಟೇಲ್ಸ್ ಸ್ಟಡಿ ನೀವು ಹೈಯರ್ ಕ್ಲಾಸಸ್ಸಲ್ಲಿ ತಿಳ್ಕೊತೀರಿ. ಬಟ್ ನೀವು ಇಲ್ಲಿ ತಲೆಯಲ್ಲಿ ಇಟ್ಕೋಬೇಕಾಗಿದೆ ಯಾವ ಥರದ ಲಿಪಿಡ್ ಕಾಂಪೋನೆಂಟ್ಸ್ ಇರ್ತವೆ ಇಲ್ಲಿ, phosphoglycerides. Keep in mind, this is very important actually. Let me highlight this one. Phosphoglycerides, lipids component is composed of what? Phosphoglycerides. Later it was found that protein is also present in the cell membrane. Okay na? Ratio of protein and lipids varies in different cells. In human being, the membrane of the erythrocytes means ಅದರಲ್ಲಿ ಸ್ಪೆಸಿಫಿಕ್ ಆಗಿ RBCನ ನಾವು ತಗೊಂಡಾಗ 52% ಪ್ರೋಟೀನ್ ಇರುತ್ತೆ, 40% ಲಿಪಿಡ್ ಇರ್ತದೆ. ದಿಸ್ ಈಸ್ ಇಂಪಾರ್ಟೆಂಟ್. ಬಹಳಷ್ಟು MCQಗಳು ನಿಮಗೆ ಕೇಳ್ತಾರೆ. ಎಷ್ಟು ಪರ್ಸೆಂಟ್ ಆಫ್ ಪ್ರೋಟೀನ್ ಇರುತ್ತೆ, ಎಷ್ಟು ಪರ್ಸೆಂಟ್ ಆಫ್ ಲಿಪಿಡ್ ಇರ್ತದೆ ಹ್ಯೂಮನ್ RBCಯಲ್ಲಿ. 52% ಪ್ರೋಟೀನ್ ಇರ್ತದೆ ಮತ್ತು 40% ಏನಿರ್ತದೆ ಲಿಪಿಡ್ಸ್ ಇರ್ತದೆ. ಓಕೆನಾ. The lipids are arranged within the membrane with the polar head towards the outside and the hydrophobic tails towards the inner side. See, this is the polar head. Let me show. This is polar head, this is the tail. Polar head outside irutte, tail ಅನ್ನೋದು inside ಇರುತ್ತೆ. See like this. Okay, towards outside and then polar head is towards outside and then tail is towards the inside. ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಂದರೆ ನಾವು ಸೆಲ್ ಮೆಂಬ್ರೇನ್ದು ಮಾಡೆಲ್ ಅನ್ನೋದು ಒಬ್ಬರು ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಆಗಿ ಕೊಡ್ತಾರೆ. ಅದನ್ನು ನಾವು ಸಿಂಗರ್ ಆ್ಯಂಡ್ ನಿಕೋಲ್ಸನ್ ಮಾಡೆಲ್ ಅಂತಲೂ ಕೂಡ ಕರಿತೀವಿ. ಯಾಕಂದರೆ ಅದು ಪ್ರಪೋಸ್ ಮಾಡಿದ್ದು ಸಿಂಗರ್ ಆ್ಯಂಡ್ ನಿಕೋಲ್ಸನ್ ಅನ್ನೋರು. ಸೊ ಹೂ ಪ್ರಪೋಸ್ ದಿ ಫ್ಲೂಯಿಡ್ ಮೊಸೈಕ್ ಮಾಡೆಲ್? ಸಿಂಗರ್ ಆ್ಯಂಡ್ ನಿಕೋಲ್ಸನ್ in the year 1972. Okay, according to this model, the squashy fluid nature of lipid helps. Squashy in the sense semi-liquid. Okay na? Squashy fluid nature of the lipid helps for the lateral movement of the protein within the bilayer of the lipid. See, ಇದರಲ್ಲಿ ಏನಾಗುತ್ತೆ ಅಂತಂದರೆ ಲ್ಯಾಟ್ರಲ್ ಮೂಮೆಂಟ್. ಈ ಪ್ರೋಟೀನ್ಸ್ಗಳು ಇಲ್ಲಿಂದ ಇಲ್ಲಿಗೆ, ಅಲ್ಲಿಂದ ಅಲ್ಲಿಗೆ ಮೂವ್ ಆಗ್ತಾ ಇರ್ತವೆ. ಅದರಿಂದ ಏನಾಗುತ್ತೆ, ಫ್ಲೂಯಿಡಿಟಿ ಅನ್ನೋದು ಜಾಸ್ತಿ ಆಗುತ್ತೆ, ಫ್ಲೂಯಿಡಿಟಿ ಅನ್ನೋದು ಮೇಂಟೈನ್ ಆಗ್ತದೆ. ಅದಕ್ಕೋಸ್ಕರನೇ ಏನಂತ ಹೇಳಿರೋದು ಇಲ್ಲಿ ಫ್ಲೂಯಿಡ್ ಮೊಸೈಕ್ ಅಂತ ಯಾಕೆ ಕರಿತೀವಿ ನಾವು ಅಂತಂದರೆ, ಸೆಮಿ ಲಿಕ್ವಿಡ್ ಆಗಿರೋದ್ರಿಂದ ಮತ್ತು ಲಿಪಿಡ್ ಏನಾಗುತ್ತೆ, ಹೆಲ್ಪ್ ಆಗುತ್ತೆ ಮೂಮೆಂಟ್, ಲ್ಯಾಟ್ರಲ್ ಮೂಮೆಂಟ್ಗೆ, ಅದು ಅಕ್ಕಪಕ್ಕದಲ್ಲಿ ಮೂವ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅಕಾರ್ಡಿಂಗ್ ಟು ದಿಸ್ ಮಾಡೆಲ್, biological membrane are semi-fluid, that is squashy fluid. Semi-fluid ಅಂತಲೂ ಕರಿಬೋದು, squashy fluid ಅಂತಲೂ ಕರಿಬೋದು. Structures in which the lipids and intrinsic proteins are arranged in mosaic manner. Lipids and intrinsic proteins. Intrinsic proteins ಅಂತಂದರೆ the proteins which are present along with the lipids. ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ನೆಕ್ಸ್ಟಲ್ಲಿ. The lipid molecules are arranged in the form of bilayer so that their hydrophobic polar heads consist the outer and inner surface. Sorry. See, lipid molecules are arranged in the form of bilayer. See, this is the bilayer of the lipid. Where hydrophobic means water
hydrophilic polar heads. These are the hydrophilic polar heads consist of the outer and inner surface. This is outer and then this one is inner. While hydrophobic tails are buried in the membrane. This is the hydrophobic tails. This one ಇಲ್ಲೇನು ಕಾಣಿಸ್ತಿದೆಯಲ್ಲ ಇದೇನಿದಾವಲ್ಲ ಇದೆಲ್ಲ ಟೇಲ್ಸ್. ಓಕೆನಾ, ಇದು ಹೈಡ್ರೋಫಿಲಿಕ್ ಅಂದರೆ ವಾಟರ್ ಲಾವಿಂಗ್, ಹೈಡ್ರೋಫೋಬಿಕ್ ಅಂದರೆ ವಾಟರ್ ರಿಪೆಲೆಂಟ್ ಅಂತ ಅರ್ಥ. ಓಕೆನಾ, ಸೊ ಹೈಡ್ರೋಫಿಲಿಕ್ polar heads consist outer and inner side of the surface, whereas the tails are towards the buried in the membrane. This is the cell membrane. This is head, this is tail, this is head, this is tail. Some of the proteins are present on the outer and inner surface of the membrane. Such proteins are known as extrinsic proteins. ಒಂದು ವೇಳೆ ಪ್ರೋಟೀನ್ ಸೆಲ್ ಮೆಂಬ್ರೇನಲ್ಲಿ, ಇದು ಸೆಲ್ ಮೆಂಬ್ರೇನ್ ಹೌದಾ, ಈ ಸೆಲ್ ಮೆಂಬ್ರೇನಲ್ಲಿ ಪ್ರೋಟೀನ್ಸ್ ಅನ್ನೋದು ಹೊರಗಡೆ ಇದ್ದರೆ ಅದನ್ನು ನಾವು ಎಕ್ಸ್ಟ್ರಿನ್ಸಿಕ್ ಪ್ರೋಟೀನ್ ಅಂತ ಕರಿತೀವಿ. ಒಂದು ವೇಳೆ ಪ್ರೋಟೀನ್ ಅನ್ನೋದು ಮೆಂಬ್ರೇನ್ ಒಳಗಡೆನೇ ಇದ್ದರೆ ಅದನ್ನು ನಾವು ಇಂಟ್ರಿನ್ಸಿಕ್ ಪ್ರೋಟೀನ್ ಅಂತ ಕರಿತೀವಿ. ಓಕೆನಾ, if the intrinsic protein which run throughout the lipid bilayer, then it is said to be transmembrane protein. ಅಂತಂದರೆ ಏನು? See, proteins are present on the outer and inner surface of the membrane. Such proteins are called extrinsic proteins. This is, let me zoom this one. So if the proteins are present at the periphery, then it is outside or else inside. ಇಲ್ಲಿ ಅಥವಾ ಇಲ್ಲಿ ನಿಮಗೆ ಪ್ರೋಟೀನ್ಸ್ ಇದ್ವು ಅಂತಂದರೆ ನಾವು ಅದನ್ನು ಏನಂತ ಕರಿತೀವಿ? ಎಕ್ಸ್ಟ್ರಿನ್ಸಿಕ್ ಪ್ರೋಟೀನ್ ಅಂತ ಕರಿತೀವಿ. ಒಂದು ವೇಳೆ ಪ್ರೋಟೀನ್ಸ್ ವಿಚ್ ಪೆನೆಟ್ರೇಟ್ ದಿ ಮೆಂಬ್ರೇನ್ ಸರ್ಫೇಸ್ ಆ್ಯಂಡ್ ಲಿಪಿಡ್ bilayer partially or wholly, such proteins are known as intrinsic or integral proteins. ಒಂದು ವೇಳೆ ಪ್ರೋಟೀನ್ಸ್ ಅನ್ನೋದು ಪೂರ್ತಿ ಮೆಂಬ್ರೇನನ್ನಾದರೂ ಪಾಸ್ ಆಗ್ಬೋದು ಅಥವಾ ಸ್ವಲ್ಪನಾದರೂ ಪಾಸ್ ಆಗ್ಬೋದು, ಅಂಥದ್ದನ್ನು ನಾವು ಇಂಟ್ರಿನ್ಸಿಕ್ ಅಂತ ಕರಿತೀವಿ. ಓಕೆನಾ, ಮತ್ತು ಇಂಟಿಗ್ರಲ್ ಪ್ರೋಟೀನ್ ವಿಚ್ ರನ್ ಥ್ರೂ ಔಟ್ ದಿ ಲಿಪಿಡ್ ಬೈಲೇಯರ್ ಆರ್ ನೋನ್ ಅಸ್ ಟನಲ್ ಪ್ರೋಟೀನ್ಸ್ ಆರ್ ಎಲ್ಸ್ ಟ್ರಾನ್ಸ್ ಮೆಂಬ್ರೇನ್ ಪ್ರೋಟೀನ್ಸ್. ಇಲ್ಲಿ ನೋಡಿರಿ, ಈ ಪ್ರೋಟೀನ್ ಏನಿದೆಯಲ್ಲ ಇಲ್ಲಿಂದ ಪೂರ್ತಿ ಲಿಪಿಡ್ ಬೈಲೇಯರ್ ಅನ್ನೋದನ್ನು ಪೂರ್ತಿ ಟ್ರಾನ್ಸ್ ಆಗಿ ಇಲ್ಲಿ ಒಳಗಡೆ ಬಂದಿದೆ, ಹೊರಗಡೆಯಿಂದ ಒಳಗಡೆ ಇದೆ. ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ? ಟ್ರಾನ್ಸ್ ಮೆಂಬ್ರೇನ್ ಪ್ರೋಟೀನ್ಸ್ ಅಂತ ಕರಿತೀವಿ. ಎಕ್ಸಾಂಪಲು ಗ್ಲೈಕೋಪ್ರೋಟೀನ್ಸ್, ಎಕ್ಸ್ಟ್ರಿನ್ಸಿಕ್ಗೆ ಸ್ಪೆಕ್ಟ್ರಿನ್ ಎಕ್ಸಾಂಪಲ್. ಓಕೆನಾ, ನೆಕ್ಸ್ಟ್, ದಿ ಮೆಂಬ್ರೇನ್ ಹ್ಯಾಸ್ ಬೀನ್ ಡಿಸ್ಕ್ರೈಬ್ಡ್ ಆಸ್ ಅ ಪ್ರೋಟೀನ್ ಐಸ್ಬರ್ಗ್ಸ್ ಫ್ಲೋಟಿಂಗ್ ಇನ್ ಅ ಸೀ ಆಫ್ ಫಾಸ್ಫೋಲಿಪಿಡ್ಸ್. ಇವೆಲ್ಲನೂ ಫಾಸ್ಫೋಲಿಪಿಡ್ ಸೀಸ್ ಇದೇನಿದಾವಲ್ಲ ಇವೆಲ್ಲ ಪ್ರೋಟೀನ್ಸ್. ಐಸ್ಬರ್ಗ್ಸ್ ಅಂದರೆ ಸಮುದ್ರದ ಮೇಲ್ಗಡೆ ಐಸ್ ಅನ್ನೋದೇನು ಫ್ಲೋಟ್ ಆಗ್ತಿರ್ತಾವಲ್ಲ ಆ ಥರ ಅನ್ನೋದನ್ನು ನಾವು ಇದಕ್ಕೆ ಕಂಪೇರ್ ಮಾಡ್ತೀವಿ. ಇಲ್ಲಿ ಸಮುದ್ರ ಯಾವುದು? ಫಾಸ್ಫೋಲಿಪಿಡ್ ಅನ್ನೋದು ಸಮುದ್ರ. ದಿಸ್ ಇಸ್ ದ ಫಾಸ್ಫೋಲಿಪಿಡ್. ಐಸ್ಬರ್ಗ್ಸ್ ಯಾವುದು? ಪ್ರೋಟೀನ್ಸ್ಗಳು. ಇಲ್ಲಿ ಇದೆಲ್ಲ ಫ್ಲೋಟ್ ಆಗ್ತಾ ಇರ್ತವೆ. ಓಕೆನಾ, ಇಲ್ಲಿ ನೋಡಿರಿ ಡೀಟೇಲ್ ಸ್ಟ್ರಕ್ಚರ್ ಇದೆ. ದಿಸ್ ಈಸ್ ಒನ್ molecule of the this is the hydrophilic head. This is the hydrophobic tail. ಹೈಡ್ರೋಫಿಲಿಕ್ ಅವು ಏನಾಗ್ತವೆ? ಅರೇಂಜ್ ಆಗ್ತವೆ ಬೈಲೇಯರ್ ಫಾರ್ಮಲ್ಲಿ. ಹೆಡ್ ಔಟ್ಸೈಡ್ ಮತ್ತು ಇನ್ಸೈಡ್ ಹೊರಗಡೆ ಇರ್ತದೆ, ಬಟ್ ಟೇಲ್ಸ್ ಅನ್ನೋದೇನಿರುತ್ತೆ ಸೆಂಟ್ರಲ್ಲಿ ಅಕ್ಯುಮುಲೇಟ್ ಆಗಿರ್ತದೆ. ಓಕೆನಾ, ಪ್ಲಾಸ್ಮಾ ಮೆಂಬ್ರೇನ್ ಮೇನ್ ಫಂಕ್ಷನ್ ಅಂತಂದರೆ ಟ್ರಾನ್ಸ್ಪೋರ್ಟ್. ಹೌದಾ, ಪ್ಲಾಸ್ಮಾ ಮೆಂಬ್ರೇನ್ ಮೇನ್ ಫಂಕ್ಷನ್ ಏನಿದೆ ಟ್ರಾನ್ಸ್ಪೋರ್ಟ್ ಇರೋದ್ರಿಂದ ಇಟ್ ಈಸ್ ದಿ ಮೂಮೆಂಟ್ ಆಫ್ ಸಬ್ಸ್ಟೆನ್ಸ್ ಲೈಕ್ ಅಯಾನ್ಸ್, ಮಾಲಿಕ್ಯೂಲ್ಸ್, ವಾಟರ್ ಇಂಟು ಆರ್ ಔಟ್ ಆಫ್ ದಿ ಸೆಲ್ ಥ್ರೂ ದಿ ಪ್ಲಾಸ್ಮಾ ಮೆಂಬ್ರೇನ್. Membrane is selectively permeable. Our plasma membrane is selectively permeable. It is, why it is said to be a selectively permeable? It allow only selected materials. It won't allow whatever the thing is there and all.
ಪ್ಲಾಸ್ಮಾ ಮೆಂಬ್ರೇನ ನಾವು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಅದು ಯಾವುದಂದ್ರೆ ಅದನ್ನು ಅಲೌ ಮಾಡೋಂಗಿಲ್ಲ, ಬೇಕಾಗಿರೋ ಮಟೀರಿಯಲ್ಸ್ಗಳನ್ನು ಅಷ್ಟೇ ಅಲೌ ಮಾಡ್ತದೆ ಮತ್ತು ಎಕ್ಸಿಟ್ ಮಾಡೋಕ್ಕೂ ಬಿಡುತ್ತೆ. ಸೊ ಟ್ರಾನ್ಸ್ಪೋರ್ಟ್ ಪ್ಲಾಸ್ಮಾ ಮೆಂಬ್ರೇನ್ ಥ್ರೂ ಟ್ರಾನ್ಸ್ಪೋರ್ಟ್ ಆಗಬೇಕಾಗಿತ್ತು ಅಂತಂದರೆ ಬಹಳಷ್ಟು ಥಿಂಗ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ ಅದರಲ್ಲಿ. ಅದರಲ್ಲಿ ನಾನು ನಿಮ್ಗೆ ಕೆಲವೊಂದು ಮೆಥಡ್ಸ್ಗಳನ್ನು ಹೇಳ್ತಿದ್ದೀನಿ. ಈ ಮೆಥಡ್ಸ್ಗಳಿಂದ ಏನಾಗುತ್ತೆ, ಟ್ರಾನ್ಸ್ಪೋರ್ಟ್ ಅನ್ನೋದಾಗುತ್ತೆ ಸೆಲ್ ಮೆಂಬ್ರೇನಲ್ಲಿ. ಡಿಫ್ಯೂಷನ್ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ಲೋವರ್ ಕಾನ್ಸಂಟ್ರೇಷನ್ ವಿತೌಟ್ ಎನರ್ಜಿ. ಡಿಫ್ಯೂಷನ್ಗೆ ನಮಗೇನು ಬೇಕಾಗಿಲ್ಲ, ಎನರ್ಜಿ ಅನ್ನೋದು ಬೇಕಾಗಿಲ್ಲ. ಬಟ್ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಅನ್ನೋದು ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಮೂವ್ ಆಗುತ್ತೆ. ಎಕ್ಸಾಂಪಲ್ ಯಾವುದು, CO2 ಮತ್ತು O2 ಮೂವಿಂಗ್ ಅಕ್ರಾಸ್ ದಿ ಸೆಲ್ ಮೆಂಬ್ರೇನ್. ಅಂದರೆ ಸೆಲ್ ಮೆಂಬ್ರೇನಿಂದ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮೂವ್ ಆಗಲಿಕ್ಕೆ ಎನರ್ಜಿ ಅನ್ನೋದು ಬೇಕಾಗಿಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, ಫ್ಯಾಸಿಲಿಟೇಟೆಡ್ ಡಿಫ್ಯೂಷನ್. ಮೂಮೆಂಟ್ ಆಫ್ ಸಬ್ಸ್ಟೆನ್ಸ್ ಅಕ್ರಾಸ್ ದಿ ಮೆಂಬ್ರೇನ್ ವಿತ್ ದಿ ಹೆಲ್ಪ್ ಆಫ್ ಪ್ರೋಟೀನ್ಸ್ ವಿತೌಟ್ ಎನರ್ಜಿ. ಫ್ಯಾಸಿಲಿಟೇಟೆಡ್ ಅಂತಂದರೆ ಹೆಲ್ಪ್ಫುಲ್. ಇಲ್ಲಿ ಎದ್ರದ್ದು ಹೆಲ್ಪ್ ಆಗುತ್ತೆ, ಪ್ರೋಟೀನ್ ಹೆಲ್ಪ್ ತೊಗೊಳ್ತದೆ. ಡಿಫ್ಯೂಷನ್ ಅಕ್ರಾಸ್ ದಿ ಪ್ರೋಟೀನ್, ಇನ್ ಸಿಂಪಲ್ ವರ್ಡ್ಸ್ ಯು ಕ್ಯಾನ್ ಸೇ. ಇಲ್ಲಿನೂ ನಿಮಗೆ ಎನರ್ಜಿ ಅನ್ನೋದು ಯೂಸ್ ಆಗಲ್ಲ. ಡಿಫ್ಯೂಷನ್ಗೂ ಫ್ಯಾಸಿಲಿಟೇಟೆಡ್ ಡಿಫ್ಯೂಷನ್ಗೂ ಡಿಫ್ರೆನ್ಸ್ ಏನು ಅಂತಂದರೆ, ಡಿಫ್ಯೂಷನಲ್ಲಿ ಪ್ರೋಟೀನ್ ಯೂಸ್ ಆಗಲ್ಲ, ಬಟ್ ಇಲ್ಲಿ ಫ್ಯಾಸಿಲಿಟೇಟೆಡ್ ಡಿಫ್ಯೂಷನಲ್ಲಿ ಪ್ರೋಟೀನ್ ಥ್ರೂ ಆಗಿ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಅನ್ನೋದು ಮೂವ್ ಆಗುತ್ತೆ. ಓಕೆನಾ. ಗ್ಲೂಕೋಸ್ ಎಂಟರಿಂಗ್ ದಿ ರೆಡ್ ಬ್ಲಡ್ ಸೆಲ್ಸ್ ಥ್ರೂ ದಿ ಕ್ಯಾರಿಯರ್ ಪ್ರೋಟೀನ್ಸ್. ಓಕೆನಾ. ಇಲ್ಲಿ ಕ್ಯಾರಿಯರ್ ಪ್ರೋಟೀನ್ ಅನ್ನೋದು ಯೂಸ್ ಆಗುತ್ತೆ, ಅದಕ್ಕೆ ನಾವು ಅದನ್ನು ಫ್ಯಾಸಿಲಿಟೇಟೆಡ್ ಡಿಫ್ಯೂಷನ್ ಅಂತ ಕರೀತೀವಿ. ಆಸ್ಮೋಸಿಸ್, ಮೂಮೆಂಟ್ ಆಫ್ ವಾಟರ್ ಅಕ್ರಾಸ್ ಅ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಫ್ರಮ್ ಹೈ ಟು ಲೋ. ಇಲ್ಲೆಲ್ಲನೂ ಹೈ ಕಾನ್ಸಂಟ್ರೇಷನ್ ಟು ಲೋ, ಇಲ್ಲಿ ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್, ಬಟ್ ಓನ್ಲಿ ದಿ ಮೂಮೆಂಟ್ ಆಫ್ ವಾಟರ್. ಓಕೆನಾ. ಅದನ್ನು ನಾವೇನಂತ ಕರಿತೀವಿ, ಇಲ್ಲಿ ನಾವು ಮೂಮೆಂಟ್ ಆಫ್ ವಾಟರ್ ಬಗ್ಗೆ ನಾವು ಮೇನ್ ಫೋಕಸ್ ಮಾಡ್ತೀವಿ ಆಸ್ಮೋಸಿಸಲ್ಲಿ. ಓಕೆನಾ. ದಿ ಮೂಮೆಂಟ್ ಆಫ್ ವಾಟರ್ ಅಕ್ರಾಸ್ ಅ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಫ್ರಮ್ ಹೈ ಟು ಲೋ ವಾಟರ್ ಕಾನ್ಸಂಟ್ರೇಷನ್. ನೆಕ್ಸ್ಟ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಾಲಿಕ್ಯೂಲ್ ಮೂವ್ ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಯೂಸಿಂಗ್ ಎನರ್ಜಿ. ಆಕ್ಟಿವ್ ಟ್ರಾನ್ಸ್ಪೋರ್ಟಲ್ಲಿ ಎನರ್ಜಿ ಅನ್ನೋದು ಬೇಕೇ ಬೇಕು. ಪ್ಯಾಸಿವ್ ಟ್ರಾನ್ಸ್ಪೋರ್ಟಲ್ಲಿ ಬೇಕಾಗಿಲ್ಲ. ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ನೋ ನೀಡ್. ಓಕೆನಾ. ಪ್ಯಾಸಿವ್ ಟ್ರಾನ್ಸ್ಪೋರ್ಟಿಗೆ ಎಕ್ಸಾಂಪಲ್ ಡಿಫ್ಯೂಷನ್ ಮತ್ತು ಫ್ಯಾಸಿಲಿಟೇಟೆಡ್ ಡಿಫ್ಯೂಷನ್. ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಮಾಲಿಕ್ಯೂಲ್ ಮೂವ್ ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂದರೆ ಲೋ ಕಾನ್ಸಂಟ್ರೇಷನಿಂದ ಹೈ ಕಾನ್ಸಂಟ್ರೇಷನ್ಗೆ. ಇಲ್ಲಿ ಮೇಲೆಲ್ಲ ನಾವು ಹೈ ಟು ಲೋ ಓದಿದ್ದೀವಿ, ಹೌದಾ. ಇಲ್ಲಿ ಏನಾಗ್ತದೆ, ಲೋ ಟು ಹೈ ಹೋಗ್ತದೆ. ಅದಕ್ಕೋಸ್ಕರ ಅದಕ್ಕೆ ಏನಾಗುತ್ತೆ, ಎನರ್ಜಿ ಅನ್ನೋದು ಬೇಕಾಗುತ್ತೆ. ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಮಾಲಿಕ್ಯೂಲ್ ಮೂವ್ ಡೌನ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್, ಅಂದರೆ ಇದೂ ಸಹಿತ ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್, ಬಟ್ ನೋ ATP ನೀಡೆಡ್. ಫಾರ್ ವಾಟ್, ಪ್ಯಾಸಿವ್. ಓನ್ಲಿ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟಿಗೆ ಮಾತ್ರ ಏನು ಬೇಕಾಗುತ್ತೆ, ಎನರ್ಜಿ ಬೇಕಾಗುತ್ತೆ. ಮತ್ತು ಎಂಡೋಸೈಟೋಸಿಸ್, ಇಂಟೇಕ್ ಆಫ್ ಮಟೀರಿಯಲ್ಸ್ ಇನ್ ಟು ಸೆಲ್ ಬೈ ಫಾರ್ಮಿಂಗ್ ವೆಸಿಕಲ್ಸ್. ಎಂಡೋಸೈಟೋಸಿಸ್, ಎಕ್ಸೋಸೈಟ್. ಎಂಡೋ ಅಂತ ವರ್ಡ್ ಎಲ್ಲೇ ಬಂದ್ರೂ ಎಂಟ್ರಿ, ಎಕ್ಸೋ ಅಂತ ವರ್ಡ್ ಎಲ್ಲೇ ಬಂದರೂ ಎಕ್ಸಿಟ್. ಎಂಡೋಸೈಟೋಸಿಸ್ ಇಂಟೇಕ್, ಎಕ್ಸಿಟ್ ಅಂದರೆ ರಿಲೀಸ್ ಆಫ್ ದಿ ಮಟೀರಿಯಲ್ಸ್ ಫ್ರಮ್ ದಿ ಸೆಲ್. ಅಂದರೆ ಈಗ ಸೆಲ್ ಮೆಂಬ್ರೇನ್ ಏನಿರುತ್ತಲ್ಲ, ಈ ಸೆಲ್ ಮೆಂಬ್ರೇನಲ್ಲಿ ಒಳಗಡೆ ಬರಬೇಕಾಗಿದ್ರೆ ಎಂಡೋಸೈಟೋಸಿಸ್, ಒಳಗಡೆಯಿಂದ ಆಗಿರ್ತಕ್ಕಂಥ ಮಟೀರಿಯಲ್ಸ್ ಹೊರಗಡೆ ಹೋಗಬೇಕಾಗಿದ್ರೆ ಅದನ್ನು ಎಕ್ಸೋಸೈಟೋಸಿಸ್ ಮೂಲಕ ಏನು ಮಾಡುತ್ತೆ, ಈ ಸೆಲ್ ಮೆಂಬ್ರೇನ್ ಅನ್ನೋದು ಹೊರಗಡೆ ಆಗುತ್ತೆ ವೆಸಿಕಲ್ಸ್ ಫಾರ್ಮಲ್ಲಿ. ನೆಕ್ಸ್ಟ್ ಲಾಸ್ಟ್ ಫಂಕ್ಷನ್ ಆಫ್ ದ ಪ್ಲಾಸ್ಮಾ ಮೆಂಬ್ರೇನ್. ಓಕೆನಾ. ಪ್ಲಾಸ್ಮಾ ಮೆಂಬ್ರೇನ್ದು ಫಂಕ್ಷನ್ ಏನಿದ್ದಾವೆ. ಪ್ಲಾಸ್ಮಾ ಮೆಂಬ್ರೇನ್ ಮೇಂಟೈನ್ಸ್ ದಿ ಇಂಡಿವಿಜುವಾಲಿಟಿ ಆ್ಯಂಡ್ ಫಾರ್ಮ್ ಅ ಸೆಲ್ ಆ್ಯಂಡ್ ಇಟ್ಸ್ ಆರ್ಗನಲ್ಸ್. ಇಂಡಿವಿಜುವಾಲಿಟಿ ಅನ್ನೋದನ್ನು ಮಾಡುತ್ತೆ ಇದು. ಹೌ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಇಂಡಿವಿಜುವಾಲಿಟಿ, ಯಾಕೆಂದರೆ ಪ್ಲಾಸ್ಮಾ ಮೆಂಬ್ರೇನ್ ಅನ್ನೋದು ಒಂದು ಬೌಂಡ್ರಿ ಥರ, ಹೌದಾ. ಆ ಬೌಂಡ್ರಿ ಇರೋದ್ರಿಂದ ಒಂದು ಸೆಲ್ಗೆ ಕರೆಕ್ಟ್ ಕಂಪ್ಯಾಟಿಬಲ್ ಆಗಿರ್ತಕ್ಕಂಥ ಇಂಡಿವಿಜುವಾಲಿಟಿ ಅನ್ನೋದು ಆಗಿಬಿಡ್ತದೆ. ಈಗ ಸೆಲ್ ಬೌಂಡ್ರಿನೇ ಇರಲಿಲ್ಲ ಅಂತಂತಂದರೆ ಎಲ್ಲದಕ್ಕೂ ಎಕ್ಸ್ಪೋಸ್ ಆಗುತ್ತೆ, ಹೌದಾ. ಅದೇ ಥರ ಆ್ಯಂಡ್ ಫಾರ್ಮ್ ಅ ಸೆಲ್ ಆ್ಯಂಡ್ ಇಟ್ಸ್ ಆರ್ಗನಲ್ಸ್.
A cell remains dynamic as long as the plasma membrane is able to determine which material should enter or leave the cell. ಅಂದರೆ ಸೆಲ್ ಅನ್ನೋದು ಡೈನಮಿಕ್ ಸ್ಟೇಟಲ್ಲಿ ಇರುತ್ತೆ. ಯಾಕೆ ಅಂತಂದರೆ ಬಿಕಾಸ್ ಅದು ಏನಂತ ಡಿಟರ್ಮೈನ್ ಮಾಡುತ್ತೆ ಯಾವುದು ಸೆಲ್ ಒಳಗಡೆ ಎಂಟ್ರಿ ಆಗಬೇಕು, ಯಾವ್ದು ಸೆಲ್ಲಿಂದ ಹೊರಗೆ ಹೋಗಬೇಕು ಅಂತೇಳಿ. ಸೆಲ್ ಮೆಂಬ್ರೇನ್ ಹೆಲ್ಪ್ಸ್ ಇನ್ ರೆಗ್ಯುಲೇಟಿಂಗ್ ದಿ ಫ್ಲೋ ಆಫ್ ಮಟೀರಿಯಲ್ಸ್, ಎನರ್ಜಿ into and out of the cell through the process of diffusion, osmosis and active transport. ಇಂಥ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗಳಿಂದ ಏನಾಗುತ್ತೆ, ಸೆಲ್ ಅನ್ನೋದು ಮಟೀರಿಯಲ್ಸ್ಗಳನ್ನು ಇನ್ ಆ್ಯಂಡ್ ಔಟ್ ಅಂದರೆ ಎಂಟ್ರಿ ಆಗೋದು ಮತ್ತು ಸೆಲ್ ಅನ್ನೋದು ಬಿಡೋದು, ಸೆಲ್ಲಿಂದ ಹೊರಗಡೆ ಹಾಕೋದು ಅನ್ನೋದನ್ನು ಮಾಡುತ್ತೆ ಸೆಲ್ ಮೆಂಬ್ರೇನ್. ಇಟ್ ಹೆಲ್ಪ್ಸ್ ಟು ಫಾರ್ಮ್ ಸಬ್ಸೆಲ್ಯುಲರ್ ಆರ್ಗನೆಲ್ಸ್ ವಿತಿನ್ ದಿ ಸೈಟೋಪ್ಲಾಸಮ್. ಸಬ್ಸೆಲ್ಯುಲರ್ ಆರ್ಗನೆಲೇಸ್ ವಿತಿನ್ ದಿ ಸೈಟೋಪ್ಲಾಸಮ್. ಸೆಲ್ಲಲ್ಲಿ ಆರ್ಗನೆಲ್ಸ್ ಏನಿದ್ದಾವಲ್ಲ ಅವು ಸಬ್ಸೆಲ್ಯುಲರ್ ಆರ್ಗನೆಲ್ಸ್ ಆಗಿ ಇರ್ತವೆ. ಯಾಕೆ ಅಂತಂದರೆ ಬಿಕಾಸ್ ಸೆಲ್ ಆರ್ಗನೆಲ್ಗೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಅದ್ರದ್ದು ಮೆಂಬ್ರೇನ್ ಇರೋದ್ರಿಂದ. ಓಕೆನಾ. ಇಟ್ ಕಂಟ್ರೋಲ್ಸ್ ದಿ ಸೆಲ್ಯುಲರ್ ಇಂಟರಾಕ್ಷನ್ಸ್ ಎಸೆನ್ಷಿಯಲ್ ಫಾರ್ ದಿ ಟಿಶ್ಯೂ ಫಾರ್ಮೇಷನ್ ಆ್ಯಂಡ್ ಡಿಫೆನ್ಸ್ ಅಗೇನ್ಸ್ಟ್ ದಿ ಎಂಟ್ರಿ ಆಫ್ ದಿ ಮೈಕ್ರೋಬ್ಸ್. ಇದೇನು ಮಾಡುತ್ತೆ, ಇಂಟರಾಕ್ಷನ್ಸ್ಗಳು ಮಾಡುತ್ತೆ ಟಿಶ್ಯೂ ಫಾರ್ಮೇಷನಲ್ಲಿ. ಅಂದರೆ ಎಷ್ಟು ಟಿಶ್ಯೂಸ್ಗಳು ಬೇಕು ಅದೆಲ್ಲ ಡಿಸಿಷನ್ ಇದೆ ತಗೊಳುತ್ತೆ. ಮತ್ತು ಡಿಫೆನ್ಸ್ ಅಗೇನ್ಸ್ಟ್ ದಿ ಎಂಟ್ರಿ ಆಫ್ ದಿ ಮೈಕ್ರೋಬ್ಸ್. ಹೊರಗಡೆಯಿಂದ ಯಾವುದೇ ಥರದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬರದೇ ಇರೋ ಥರ ಸೆಲ್ ಮೆಂಬ್ರೇನ್ ಅನ್ನೋದು ಏನಾಗುತ್ತೆ, ಡಿಫೆನ್ಸ್ ಆಗಿ ವರ್ಕ್ ಆಗುತ್ತೆ. Its glycoprotein and glycolipid play a distinct role in blood grouping immune response. Glycoprotein and glycolipids. Protein with glucose, protein with lipid with glucose. That is responsible for the immune response. ಅಂದರೆ ಬ್ಲಡ್ ಗ್ರೂಪ್ ಟೈಪ್ ಅಂತ ನಾವೇನು ಹೇಳ್ತೀವಲ್ಲ ಅದರಲ್ಲಿ ಇದು ಬರುತ್ತೆ. Peripheral proteins in cell membrane have enzymatic activities and also make the membrane selectively permeable. ಯಾವುದು ಪೆರಿಫೆರಲ್ ಪ್ರೋಟೀನ್ಸ್ ಅನ್ನೋದೇನಿರ್ತಾವಲ್ಲ, ಯಾವ ಪ್ರೋಟೀನ್ಸ್ ಹೊರಗಡೆ ಇರ್ತಾವಲ್ಲ ಆ ಪ್ರೋಟೀನ್ಸ್ಗಳೇನಿರ್ತಾವಲ್ಲ ಅದರಿಂದ ನಮಗೆ ಸೆಲ್ ಮೆಂಬ್ರೇನನ್ನು ಸೆಲೆಕ್ಟಿವ್ಲಿ ಪರ್ಮೇಬಲ್ ಆಗುತ್ತೆ. ಪ್ಲಾಸ್ಮಾ ಮೆಂಬ್ರೇನ್ ಹೆಲ್ಪ್ಸ್ ಇನ್ ಎಕ್ಸಿಟ್ ಆಫ್ ದಿ ಸಿಕ್ರೀಷನ್ಸ್ ಆ್ಯಂಡ್ ವೇಸ್ಟ್ ಬೈ ಎಕ್ಸೋಸೈಟೋಸಿಸ್. ಪ್ಲಾಸ್ಮಾ ಮೆಂಬ್ರೇನ್ ನಾನು ನಿಮ್ಗೆ ಅವಾಗೇ ಹೇಳಿದ್ದೀನಿ, ಎಕ್ಸೋಸೈಟೋಸಿಸ್ ಅನ್ನೋದು ತೋರಿಸುತ್ತೆ. ಕೆಲವೊಂದು ಸೀಕ್ರೆಟ್ರಿ ಮಟೀರಿಯಲ್ಸ್ಗಳನ್ನು ಅದು ಎಕ್ಸಿಟ್ ಮಾಡುತ್ತೆ. ಮತ್ತು ಇನ್ಫೋಲ್ಡ್ಸ್ ಆರ್ ಯೂಸ್ ಟು ಬಲ್ಕ್ ಇಂಟೇಕ್ ಆಫ್ ದಿ ಮಟೀರಿಯಲ್ಸ್ ಬೈ ಎಂಡೋಸೈಟೋಸಿಸ್. ಅಂದರೆ ಸೆಲ್ ಮೆಂಬ್ರೇನ್ದು ಫೋಲ್ಡಿಂಗ್ಸ್ಗಳಿಂದ ಎಂಡೋಸೈಟೋಸಿಸ್ ಆಗುತ್ತೆ. ಸೆಲ್ ಮೆಂಬ್ರೇನ್ ಹ್ಯಾಸ್ ರಿಸೆಪ್ಟಾರ್ಸ್ ಫಾರ್ ಸೆವೆರಲ್ ಹಾರ್ಮೋನ್ಸ್. ಭಾಳಷ್ಟು ಹಾರ್ಮೋನ್ಸ್ಗಳಿಗೆ ಸೆಲ್ ಮೆಂಬ್ರೇನಲ್ಲಿ ನಮಗೇನಿರುತ್ತೆ, ರಿಸೆಪ್ಟಾರ್ಸ್ಗಳಿರುತ್ತವೆ. ಇದೆಲ್ಲ ಸೆಲ್ ಮೆಂಬ್ರೇನ್ ಬಗ್ಗೆ ಆಯಿತು. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗಿರ್ಬೋದು, ಬೈಲೇಯರ್ ಲಿಪಿಡ್ ಆಗಿರ್ಬೋದು. ಓಕೆನಾ. ಇದರಲ್ಲಿ ನೀವು ಇಂಪಾರ್ಟೆಂಟಾಗಿ ಏನು ನೆನ್ಪಿಟ್ಕೋಬೇಕು ಅಂತಂದರೆ ಲಿಪಿಡ್ ಅನ್ನೋದು ಎದರಿಂದ ಕಾಂಪೋಸ್ ಆಗಿರುತ್ತೆ, ಫಾಸ್ಫೋಗ್ಲಿಸರೈಡಿಂದ ಆಗಿರ್ತದೆ. ಎಷ್ಟು ಪರ್ಸೆಂಟೇಜ್ ಆಫ್ ಪ್ರೋಟೀನ್ ಇರ್ತದೆ, ಅಪ್ರಾಕ್ಸಿಮೇಟ್ಲಿ 52% ಪ್ರೋಟೀನ್ ಇರ್ತದೆ, 40% ಲಿಪಿಡ್ಸ್ ಇರ್ತದೆ. ಹೌದಾ. ನೆಕ್ಸ್ಟ್ ಫ್ಲೂಯಿಡ್ ಮೊಸೈಕ್ ಮಾಡೋನಲ್ಲಿ ನಾವೇನು ನೋಡ್ತೀವಿ, ಲ್ಯಾಟ್ರಲ್ ಮೂಮೆಂಟ್ ಆಗುತ್ತೆ ಅಂತ ನೋಡ್ತೀವಿ. ಸೊ ಅದಕ್ಕೆ ನಾವು ಸ್ಕ್ವಾಶಿ ಫ್ಲೂಯಿಡ್ ಅಥವಾ ಸೆಮಿ ಫ್ಲೂಯಿಡ್ ಅಂತಲೂ ಕರಿತೀವಿ. ಓಕೆನಾ. ಎಕ್ಸ್ಟ್ರಿನ್ಸಿಕ್ ಪ್ರೋಟೀನ್ಸ್ ಅಂದರೆ ಹೊರಗಡೆ ಇರ್ತಕ್ಕಂಥವು, ಇಲ್ಲಿ ಅಥವಾ ಇಲ್ಲಿ ಸರ್ಫೇಸ್ ಏರಿಯಲ್ಲಿ ಇರ್ತಕ್ಕಂಥವು. ಇಂಟ್ರೆನ್ಸಿಕ್ ಅಂತಂದರೆ ಒಳಗಡೆ. ಓಕೆನಾ. ಸೆಲ್ ಮೆಂಬ್ರೇನಿಗೆ ಅಟ್ಯಾಚ್ ಆಗಿರಬೇಕು ಪೂರ್ತಿ ಒಳಗಡೆ. ನೆಕ್ಸ್ಟ್ ಡಿಫ್ಯೂಷನ್, ಮೂಮೆಂಟ್ ಆಫ್ ಮಾಲಿಕ್ಯೂಲ್ ಫ್ರಮ್ ಹೈ ಟು ಲೋ ಆಗಬೇಕು ವಿತೌಟ್ ಎನರ್ಜಿ. ಫ್ಯಾಸಿಲೇಟೆಡ್ ಡಿಫ್ಯೂಷನ್ ಹೈ ಟು ಲೋನೇ ವಿತೌಟ್ ಎನರ್ಜಿ ಬಟ್ ವಿತ್ ದಿ ಹೆಲ್ಪ್ ಆಫ್ ಪ್ರೋಟೀನ್. ಆಸ್ಮೋಸಿಸ್, ಮೂಮೆಂಟ್ ಆಫ್ ದಿ ಮಾಲಿಕ್ಯೂಲ್ ಫ್ರಮ್ ಹೈ ಟು ಲೋ. ಆಕ್ಟಿವ್ ಟ್ರಾನ್ಸ್ಪೋರ್ಟ್, ಲೋ ಟು ಹೈ with the use of energy. Passive transport, high to low, no need of energy. Now let's talk about the next envelope, that is cell wall. It is the outer rigid and dead protective covering of the plant cell. Rigid ಅಂದರೆ tough. Okay.
dead protective, dead because cell wall is dead, covering of the plant cell, majority of the prokaryotes and fungi. Cell wall was first observed by Robert Hooke because he was observed in thin slice, no, in 1665. ಫಸ್ಟ್ ಕ್ಲಾಸಲ್ಲಿ ರಾಬರ್ಟ್ ಹುಕ್ ಬಗ್ಗೆ ಹೇಳಿದ್ದೀನಿ ನಾನು, ಹೌದಾ? ಸೊ ರಾಬರ್ಟ್ ಹುಕ್ ನೋಡಿದ್ದೇನು ಸೆಲ್ ವಾಲ್ ಆ್ಯಕ್ಚುಲಿ. ಸೆಲ್ ವಾಲ್ ಇಸ್ ಸೀಕ್ರೆಟೆಡ್ ಬೈ ದಿ ಸೈಟೋಪ್ಲಾಸಮ್. ಸೈಟೋಪ್ಲಾಸಮಿಂದ ಏನಾಗುತ್ತೆ, ಸೆಲ್ ವಾಲ್ ಅನ್ನೋದು ಸೀಕ್ರೆಟ್ ಆಗುತ್ತೆ. ಆಲ್ಗೆ ಹ್ಯಾವ್ ಸೆಲ್ ವಾಲ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್, ಗ್ಯಾಲಕ್ಟನ್ಸ್, ಮಿನರಲ್ಸ್ ಲೈಕ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಆಲ್ಗೆದು ಸೆಲ್ ವಾಲಲ್ಲಿ ಸೆಲ್ಯುಲೋಸ್ ಇರುತ್ತೆ, ಗ್ಯಾಲಕ್ಟನ್ಸ್ ಇರ್ತವೆ ಮತ್ತು ಕ್ಯಾಲ್ಶಿಯಂ ಕಾರ್ಬೋನೇಟ್. ಅದೇ ಪ್ಲಾಂಟ್ ಸೆಲ್ಲಲ್ಲಿ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಪೆಕ್ಟಿನ್ ಆ್ಯಂಡ್ ಪ್ರೋಟೀನ್. ದಿಸ್ ಇಸ್ ಇಂಪಾರ್ಟೆಂಟ್. Plant cell wall contains cellulose, hemicellulose, pectin and proteins. Whereas algae cell wall contains cellulose, galactans and then calcium carbonate. Isn't it? Next, ಲೇಯರ್ಸ್ ಆಫ್ ಸೆಲ್ ವಾಲ್. ಸೆಲ್ ವಾಲಲ್ಲಿನೇ ಮತ್ತೆ ಲೇಯರ್ ಇರ್ತದೆ. ಸಿ ದಿಸ್ ಇಸ್ ಸೆಲ್ ವಾಲ್, ಓಕೆನಾ? ಅದನ್ನು ನಾವು ಝೂಮ್ ಮಾಡಿ ನೋಡಿದಾಗ ಇಷ್ಟೊಂದು ಲೇಯರ್ಸ್ಗಳಿದೆ. ಏನೇನಿಲ್ಲ ಲೇಯರ್ಸ್ ಅದು ಸೆಲ್ ವಾಲಲ್ಲಿ ಮತ್ತೆ ಲೇಯರ್ಸ್ಗಳು. ಇದು ಟೋಟಲ್, ಇದು ಪೂರ್ತಿ ಏನಿದೆ ಅಲ್ಲಿ ಇದು ಸೆಲ್ ವಾಲೇ. ಇದು ದಿಸ್ ಒನ್, ಓಕೆ, ಝೂಮ್ ಮಾಡಿ ತೋರಿಸಿದ್ದಾರೆ ಅಷ್ಟೇ, ಓಕೆನಾ? ಸೊ ಅದರಲ್ಲಿ ನಿಮಗೆ ಮಿಡಲ್ ಲ್ಯಾಮೆಲ್ಲ ಬರುತ್ತೆ, ಪ್ರೈಮರಿ ಸೆಲ್ ವಾಲ್ ಮತ್ತು ಸೆಕೆಂಡ್ರಿ ಸೆಲ್ ವಾಲ್. ಮಿಡಲ್ ಲ್ಯಾಮೆಲ್ಲ ಇಟ್ ಈಸ್ intercellular matrix between the primary walls of adjacent cells. ಅಂದರೆ ಅಕ್ಕಪಕ್ಕದೇನು ಸೆಲ್ಸ್ ಇರ್ತಾವಲ್ಲ ಅದರದ್ದು ನಡುವೆ ಸಿಮೆಂಟಿಂಗ್ ಮಟೀರಿಯಲ್ ಥರ ಇರುತ್ತೆ. ಇಟ್ ಈಸ್ ಥಿನ್ ಅಮಾರ್ಫಸ್ ಸಿಮೆಂಟಿಂಗ್ ಲೇಯರ್ ಕಂಪೋಸ್ಡ್ ಆಫ್ ಪೆಕ್ಟೇಟ್ಸ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮ್ಯಾಗ್ನೀಷಿಯಮ್. ಪ್ಲೀಸ್ ಕೀಪ್ ಇನ್ ಮೈಂಡ್, ಕ್ಯಾಲ್ಶಿಯಮ್ ಮತ್ತು ಮ್ಯಾಗ್ನೀಷಿಯಮಿಂದ ಆಗಿರುತ್ತೆ. ಯಾವುದು ಮಿಡಲ್ ಲ್ಯಾಮೆಲ್ಲದು ಕಾಂಪೋಸಿಷನ್. ಇದು ಏನು, ಕ್ಯಾಲ್ಶಿಯಮ್ ಮತ್ತು ಮ್ಯಾಗ್ನೀಷಿಯಮ್. ಸಿ ನಾನು ನಿಮಗೆ ಹೇಳ್ತೀನಿ, ಇದು ಒಂದು ಸೆಲ್, ಹೌದಾ? ಇದು ಇನ್ನೊಂದು ಸೆಲ್. ಈ ಎರಡೂ ಸೆಲ್ಗಳ ನಡುವೆ ಏನು ಸಿಮೆಂಟಿಂಗ್ ಮಟೀರಿಯಲ್ ಬರುತ್ತಲ್ಲ ಅದನ್ನು ನಾವು ಮಿಡಲ್ ಲ್ಯಾಮೆಲ್ಲ ಅಂತ ಕರಿತೀವಿ. ಸಿ ಇಲ್ಲಿ 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 ನೋಡಿ, ಲೆಟ್ ಮಿ ಝೂಮ್ ದಿಸ್. ಸಿ ಹಿಯರ್, ದಿಸ್ ಒನ್. ದಿಸ್ ಇಸ್ ಒನ್ ಮೋರ್ ಸೆಲ್, ದಿಸ್ ಒನ್ ಇಸ್ ಒನ್ ಮೋರ್ ಸೆಲ್. ಇದು ಅಡ್ಜಸೆಂಟ್ ಸೆಲ್, ಪಕ್ಕದ ಸೆಲ್. ಇದು ಒಂದು ಸೆಲ್, ಹೌದಾ? ಈ ಸೆಲ್ಗೂ ನಡುವೆ ಏನಿದೆ, ಮಿಡಲ್ ಲ್ಯಾಮೆಲ್ಲ ಇದೆ, ಹೌದಾ? ಮಿಡಲ್ ಲ್ಯಾಮೆಲ್ಲ. ಅದಾದಮೇಲೆ ಬರೋದು ಪ್ರೈಮರಿ ಸೆಲ್ ವಾಲ್, ಅದಾದಮೇಲೆ ಬರೋದು ಸೆಕೆಂಡ್ರಿ ಸೆಲ್ ವಾಲ್. ಸೊ ಮಿಡಲ್ ಲ್ಯಾಮೆಲ್ಲ ಈಸ್ ಮೇಡ್ ಅಪ್ ಆಫ್ ವಾಟ್? ಕ್ಯಾಲ್ಶಿಯಮ್ ಆ್ಯಂಡ್ ಮ್ಯಾಗ್ನೀಷಿಯಮ್. Next comes primary cell wall. First formed wall capable of growth. It develops in growing cells. It is formed of pectates, cellulose, hemicellulose and some polysaccharides. ಅಲ್ಲಿ ಕ್ಯಾಲ್ಶಿಯಮ್ ಮತ್ತು ಮ್ಯಾಗ್ನೀಷಿಯಮ್ ಅಷ್ಟೇ ಇತ್ತು. ಇಲ್ಲಿ ನಮಗೆ ಪೆಕ್ಟೇಟ್ಸ್ ಇರುತ್ತೆ, ಸೆಲ್ಯುಲೋಸ್ ಇರುತ್ತೆ ಮತ್ತು ಹೆಮಿಸೆಲ್ಯುಲೋಸ್ ಆ್ಯಂಡ್ ಸಮ್ ಪಾಲಿಸ್ಯಾಕರೈಡ್ಸ್. ಇಲ್ಲಿ ಈ ಡಯಾಗ್ರಾಮಲ್ಲಿ ಡೀಟೇಲಾಗಿ ಹೇಳಿದೆ ನೋಡಿರಿ. ಸಿ ಸೆಲ್ಯುಲೋಸ್ ಮೈಕ್ರೋಫೈಬ್ರಿಲ್ಸ್ ಇರ್ತವೆ, ಹೆಮಿಸೆಲ್ಯುಲೋಸ್ ಇರುತ್ತೆ. ಇಲ್ಲಿ ಮಿಡಲ್ ಲ್ಯಾಮೆಲ್ಲಲ್ಲಿ ಪೆಕ್ಟಿನ್ ಇರುತ್ತೆ, ಓಕೆನಾ? ಕ್ಯಾಲ್ಶಿಯಮ್ ಮತ್ತು ಮ್ಯಾಗ್ನೀಷಿಯಮಿಂದ ಆಗಿರುತ್ತೆ ಮಿಡಲ್ ಲ್ಯಾಮೆಲ್ಲ. ಪ್ರೈಮರಿ ಸೆಲ್ ವಾಲಲ್ಲಿ ನಮಗೆ ಪೆಕ್ಟೇಟ್ಸ್, ಸೆಲ್ಯುಲೋಸ್ ಮತ್ತು ಹೆಮಿಸೆಲ್ಯುಲೋಸ್ ಅನ್ನೋದು. ಇಟ್ ಈಸ್ ಥಿನ್, ಅಮಾರ್ಫಸ್, ಎಲಾಸ್ಟಿಕ್, ಪರ್ಮಿಯಬಲ್. ಇದು ಪರ್ಮಿಯಬಲ್ ಇರುತ್ತೆ, ಥಿನ್ ಇರುತ್ತೆ, ಎಲಾಸ್ಟಿಕ್. ಸೆಕೆಂಡ್ರಿ ಸೆಲ್ ವಾಲ್. When the plant cell enlarges with the development of large vacuole, the secondary cell wall appears inner to primary wall. See, ಇದು ಪ್ರೈಮರಿ. ಈ ಪ್ರೈಮರಿದು ಒಳಗಡೆ ಆಗುತ್ತೆ ಹೊರತು ಹೊರಗಡೆ ಆಗಂಗಿಲ್ಲ ಸೆಲ್ಲು. ಯಾಕೆ ಅಂತಂದರೆ ಯಾವಾಗ ವ್ಯಾಕ್ಯೂಲ್ ಅನ್ನೋದು ಬ್ರಾಡ್ ಆಗ್ತಾ ಹೋಗುತ್ತೋ, ವ್ಯಾಕ್ಯೂಲ್ ಯಾವಾಗ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೋ ಅದು ಆವಾಗ ಏನಾಗುತ್ತೆ, ಸೆಕೆಂಡ್ರಿ ಸೆಲ್ ವಾಲ್ ಅನ್ನೋದು ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. inner to the primary wall. It is thick, rigid, composed of cellulose. Composed of what? Cellulose.
cellulose. Which one? Secondary cell wall. Middle lamella composed of calcium and magnesium. Primary cell wall pectate, cellulose, hemicellulose, and then secondary cell wall cellulose. ಓಕೆನಾ. ಟರ್ಷರಿ ಸೆಲ್ ವಾಲ್ ಲಿಗ್ನಿನಿಂದ ಲಿಗ್ನಿನ್ ಡೆಪಾಸಿಟೆಡ್ ಇರುತ್ತೆ. ಅದು ನಿಮಗೇನು ಬೇಕಾಗಿಲ್ಲ, ಪರವಾಗಿಲ್ಲ. ನೀವು ಜಸ್ಟ್ ಪ್ರೈಮರಿ ಮತ್ತು ಸೆಕೆಂಡ್ರಿ ಸೆಲ್ ವಾಲ್ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಪ್ಲಾಸ್ಮೋಡೆಸ್ಮಾಟಾ ಕನೆಕ್ಟ್ಸ್ ದಿ ಸೈಟೋಪ್ಲಾಸಮ್ ಆಫ್ ನೇಬರಿಂಗ್ ಸೆಲ್ಸ್ದು ಸೈಟೋಪ್ಲಾಸಮನ್ನು ಏನು ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ. ಕನೆಕ್ಟ್ಸ್ ದಿ ವಾಟ್? ಸೈಟೋಪ್ಲಾಸಮ್ ಆಫ್ ನೇಬರಿಂಗ್ ಸೆಲ್, ಅಕ್ಕಪಕ್ಕದ ಸೆಲ್ಲನ್ನು ಇದು ಕನೆಕ್ಟ್ ಮಾಡುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಸಿ, this is plasmodesmata. It is connecting in between the cell. This is one cell and this one is one more cell. ಹೌದಾ? See, plasmodesmata. This is plasmodesmata. This is primary cell wall. This is secondary cell wall. Plasmodesmata middle lamella is made up of what? Calcium and magnesium, that is pectin ಅಂತ ಕರಿತೀವಿ ನಾವು. ಪ್ರೈಮರಿ ಸೆಲ್ ವಾಲ್ ಸೆಲ್ಯುಲೋಸ್ ಮತ್ತು ಹೆಮಿಸೆಲ್ಯುಲೋಸಿಂದ ಆಗಿರುತ್ತೆ. whereas secondary cell wall is made up of cellulose. Okay. Next, function of cell wall. Functions. ಪ್ಲಾಸ್ಮಾ ಮೆಂಬ್ರೇನ್ ಫಂಕ್ಷನ್ಸ್ ಯಾವ ಥರ ನಾವು ನೋಡಿದ್ದೀವೋ ಅದೇ ಥರ ಸೆಲ್ ವಾಲ್ದು ಫಂಕ್ಷನ್ಸ್ ಕೂಡ ಭಾಳ ಇಂಪಾರ್ಟೆಂಟ್. ಇಟ್ ಪ್ರೊವೈಡ್ಸ್ ಡೆಫಿನೆಟ್ ಶೇಪ್ ಅನ್ನೋದನ್ನು ಪ್ರೊವೈಡ್ ಮಾಡುತ್ತೆ. ಪ್ರೊಟೆಕ್ಷನ್ ಅನ್ನೋದು ಕೊಡುತ್ತೆ, ಬಿಕಾಸ್ ಇದು ರಿಜಿಡ್ ಆಗಿರೋದ್ರಿಂದ. ಮತ್ತು ಮೆಕ್ಯಾನಿಕಲ್ ಸಪೋರ್ಟ್ ಕೊಡುತ್ತೆ ಸೆಲ್ಲಿಗೆ. ಯಾಕೆ? ಸೆಲ್ ವಾಲ್ ಇರೋದ್ರಿಂದ, ರಿಜಿಡ್ ಆಗಿರೋದ್ರಿಂದ ಮೆಕ್ಯಾನಿಕಲ್ ಸಪೋರ್ಟ್ ಅನ್ನೋದು ಸಿಗುತ್ತೆ ನಮ್ಮ ಸೆಲ್ಲಿಗೆ, ಪ್ಲ್ಯಾಂಟ್ಸಲ್ಲಿ. ಇಟ್ ಫಂಕ್ಷನ್ಸ್ ಆಸ್ ಅಪೋಪ್ಲಾಸ್ಟ್. ಅಪೋಪ್ಲಾಸ್ಟ್ ಅಂತ ಅಂದರೆ ಮೂಮೆಂಟ್ ಆಫ್ ದ ವಾಟರ್ ಮಾಲಿಕ್ಯೂಲ್ ಅಲಾಂಗ್ ವಿತ್ ದಿ ಸೆಲ್ ವಾಲ್. ಅಂತಂದರೆ ಎರಡು ಸೆಲ್ಗಳ ನಡುವೆ ಏನು ವಾಟರ್ ಮಾಲಿಕ್ಯೂಲ್ ಮೂವ್ ಆಗುತ್ತಲ್ಲ, ಅದನ್ನು ನಾವು ಅಪೋಪ್ಲಾಸ್ಟ್ ಅಂತ ಕರಿತೀವಿ. ಇದು ನಿಮಗೆ ಬರ್ತಕ್ಕಂಥ ಕ್ಲಾಸ್ಗಳಲ್ಲಿ ನೀವು ತಿಳ್ಕೊತೀರಿ, ಇದನ್ನು ಪ್ಲ್ಯಾಂಟ್ ಫಿಸಿಯಾಲಜಿಯಲ್ಲಿ ಓದ್ತೀರಿ. ಓಕೆನಾ. ಅಪೋಪ್ಲಾಸ್ಟ್ ಅಂತಂದರೆ ಐ ವಿಲ್ ಎಕ್ಸ್ಪ್ಲೈನ್ ಹಿಯರ್. ವೇಟ್ ಅ ಮಿನಿಟ್. See, this is one cell, this is one more cell. Okay, this is another cell. If the movement of molecule is along the cell, then it is called as symplast. Okay na? But if the movement of water along the cell wall ಈ ಥರ ಮೂವ್ ಆದರೆ ಅದನ್ನು ನಾವು ಅಪೋಪ್ಲಾಸ್ಟ್ ಅಂತ ಕರಿತೀವಿ. ಸೊ ಸೆಲ್ ವಾಲ್ ಏನಾಗುತ್ತೆ, ಅಪೋಪ್ಲಾಸ್ಟಿಗೆ ಹೆಲ್ಪ್ಫುಲ್ ಆಗುತ್ತೆ. ಇಟ್ ಫಾರ್ಮ್ಸ್ ಅ ಸ್ಕೆಲಿಟಲ್ ಫ್ರೇಮ್ವರ್ಕ್ ಫಾರ್ ದಿ ಪ್ಲ್ಯಾಂಟ್ಸ್ ಆ್ಯಂಡ್ ಪ್ರೊವೈಡ್ ಮೆಕ್ಯಾನಿಕಲ್ ಸಪೋರ್ಟ್. ಇಟ್ಸ್ ಡೆಪಾಸಿಷನ್ ಲೈಕ್ ಕ್ಯೂಟಿನ್, ಸುಬೇರಿಯನ್ ರೆಡ್ಯೂಸ್ ಟ್ರಾನ್ಸ್ಪಿರೇಷನ್. ಕ್ಯೂಟಿನ್ ಮತ್ತು ಸುಬೇರಿಯನ್ ಅನ್ನೋದು ಸೆಲ್ ವಾಲಿಂದ ಡೆಪಾಸಿಟ್ ಆಗುತ್ತೆ, ಅದರಿಂದ ಟ್ರಾನ್ಸ್ಪಿರೇಷನ್ ಅನ್ನೋದು ಕಡಿಮೆ ಆಗುತ್ತೆ. ಟ್ರಾನ್ಸ್ಪಿರೇಷನ್ ಇನ್ ದ ಸೆನ್ಸ್ ವಾಟ್? ರಿಮೂವಲ್ ಆಫ್ ದಿ ವಾಟರ್ ಬೈ ದಿ ಬಾಡಿ of the plant. It is involved in the movement of the metabolites in and out of the cell through plasmodesmata. Plasmodesmata ಇಂದ ಏನಾಗುತ್ತೆ, ಇಲ್ಲಿ ಏನು ಪ್ಲಾಸ್ಮೋಡೆಸ್ಮಾಟ ಇರುತ್ತೆ, ಸೆಲ್ಗಳ ನಡುವೆ ಏನಾಗುತ್ತೆ, ಆ ಮೂಮೆಂಟ್ ಆಫ್ ದಿ ಮೆಟಬಲೈಟ್ಸ್ ಅನ್ನೋದು ಆಗ್ತಿರ್ತವೆ. ನೆಕ್ಸ್ಟ್ ಕಮ್ಸ್ ಅಬೌಟ್ ದಿ ಪ್ರೋಟೋಪ್ಲಾಸಮ್ ಅಥವಾ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಆರ್ ಎಲ್ಸ್ ಪ್ರೋಟೋಪ್ಲಾಸಮ್ ಅಂತ ನಾವು ಕರಿತೀವಿ. ಇಟ್ ಈಸ್ impossible, life is impossible without protoplasm, which is the living substance of the cell. ಸೈಟೋಪ್ಲಾಸಮ್ ಏನಿದೆ ಅಲ್ಲ, ಈ ಸೈಟೋಪ್ಲಾಸಮ್ ಅನ್ನೋದು ಲಿವಿಂಗ್ ಸಬ್ಸ್ಟೆನ್ಸ್. ಅದು ಇದು ಇಲ್ಲ ಅಂತಂತಂದರೆ ಲೈಫೇ ಇಲ್ಲ ಅಂತ ಅರ್ಥ. ಬಿಕಾಸ್ ಎಲ್ಲ ಥರದ ಆ್ಯಕ್ಟಿವಿಟೀಸ್, ಎಲ್ಲ ಥರದ ವೈಟಲ್ ಫಂಕ್ಷನ್ಸ್ ಆಗೋದು ಎಲ್ಲಿ? ಸೈಟೋಪ್ಲಾಸಮಲ್ಲಿ. ಸೈಟೋಪ್ಲಾಸಮಲ್ಲಿ ಇವೆಲ್ಲ ಸೆಲ್ ಆರ್ಗನಲ್ಸ್ ಎಂಬೆಡೆಡ್ ಇದ್ದಾವೆ, ಹೌದು, ಅಫ್ಕೋರ್ಸ್. ಬಟ್ ಸೈಟೋಪ್ಲಾಸಮಲ್ಲಿ ಎನ್ಸೈಮ್ಸ್ ಇರ್ತವೆ, ಬೇರೆ ಬೇರೆ ಥರದ್ದು ATP ಮಾಲಿಕ್ಯೂಲ್ಸ್ ಆಗಿರ್ಬೋದು, ಬೇರೆ ಬೇರೆ ಥರದ್ದು ಮಾಲಿಕ್ಯೂಲ್ಸ್ಗಳಿರೋದ್ರಿಂದ ಒಂದು ವೇಳೆ ಸೈಟೋಪ್ಲಾಸಮೇ ಇಲ್ಲ ಅಂತಂತಂದರೆ ಅದು ಲಿವಿಂಗ್ ಸಬ್ಸ್ಟೆನ್ಸೇ ಅಲ್ಲ. ಸೈಟೋಪ್ಲಾಸಮ್ ಇರಲಿಲ್ಲ ಅಂದರೆ ನಾವು ಆ ಸೆಲ್ನ ಡೆಡ್ ಅಂತಲೇ ಕನ್ಸಿಡರ್ ಮಾಡೋದು. Protoplasm is present in all living cells and perform all vital functions of a cell. Protoplasm ಅನ್ನೋದು ಇದೇನು ಆ್ಯಶ್ ಕಲರ್ದು ಏನಿದೆಯಲ್ಲ, ಇದು ಫ್ಲೂಯಿಡ್ ಏನಿದೆಯಲ್ಲ, ಇದನ್ನೇ ನಾವು ಪ್ರೋಟೋಪ್ಲಾಸಮ್ ಅಥವಾ ಸೈಟೋಪ್ಲಾಸಮ್ ಅಂತ ಕರೆಯೋದು. ಇದು ಎದಕ್ಕೆ ಹೆಲ್ಪ್ಫುಲ್ ಆಗುತ್ತೆ? ವೈಟಲ್ ಫಂಕ್ಷನ್ಗೆ. ಯಾವುದೇ ಥರದ ಫಂಕ್ಷನ್ ಆಗಬೇಕಾಗಿತ್ತು, ಎನಿ ಕೈಂಡ್ ಆಫ್ ದಿ
ಮಟೀರಿಯಲ್ ಬ್ರೇಕ್ ಡೌನ್, ಮೇಕ್ ಡೌನ್ ಅದೆಲ್ಲ ಆಗೋದೆಲ್ಲಿ ಸೈಟೋಪ್ಲಾಸಮಲ್ಲಿ. ಪರ್ಕಿಂಜೆ ನೇಮ್ಡ್ ಇಟ್ ಆಸ್ ಅ ಪ್ರೋಟೋಪ್ಲಾಸಮ್. ಪರ್ಕಿಂಜೆ ಅನ್ನೋರು ಏನು ಮಾಡ್ತಾರೆ, ಪ್ರೋಟೋಪ್ಲಾಸಮ್ ಅನ್ನೋದನ್ನು ಹೆಸರು ಕೊಡ್ತಾರೆ ಇದಕ್ಕೆ. ಓಕೆನಾ. ಆಲ್ ಲಿವಿಂಗ್ ಸೆಲ್ಸ್ ಆರ್ ಮೇಡ್ ಅಪ್ ಆಫ್ ಪ್ರೋಟೋಪ್ಲಾಸಮ್ in which all the vital activities occurs. Protoplasm is a complex, granular, elastic, viscous, colloidal and colorless substance. ಇದು ಗ್ರ್ಯಾನುಲಾರ್ ಇರ್ತದೆ, ಮತ್ತು ಸ್ವಲ್ಪ ಗ್ರ್ಯಾನುಲಾರ್ ಲೈಕ್ ಎಲಾಸ್ಟಿಕ್, ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ, ಮತ್ತು ಕಲರ್ಲೆಸ್ ಇರುತ್ತೆ. ಕೆಮಿಕಲ್ ಕಾಂಪೋಸಿಷನ್ ನೋಡಿದಾಗ ಮೋಸ್ಟ್ಲಿ ವಾಟರ್ ಜಾಸ್ತಿ ಇರುತ್ತೆ ಇದರಲ್ಲಿ. ನಾವು ಡೆಫಿನೆಟಾಗಿ ಇದೇ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ, ಬಿಕಾಸ್ ಸೆಲ್ಲಿಂದ ಮೊಲಿಕ್ಯೂಲ್ಸ್ ಹೊರಗಡೆ ಒಳಗಡೆ ಹೋಗ್ತಿರೋದ್ರಿಂದ ಸೆಲ್ ಕಾನ್ಸಂಟ್ರೇಷನ್, ಸೈಟೋಪ್ಲಾಸ್ಮಿಕ್ ಕಾನ್ಸಂಟ್ರೇಷನ್ ಅನ್ನೋದು ವೇರಿ ಆಗ್ತಿರ್ತದೆ. ಸೊ ದಿಸ್ ಈಸ್ ಅಬೌಟ್ ದಿ ಪ್ರೋಟೋಪ್ಲಾಸಮ್. ಫಂಕ್ಷನ್ ಆಫ್ ದಿ ಪ್ರೋಟೋಪ್ಲಾಸಮ್ ಇಸ್ it is helpful for the vital functions of a cell. Okay, now let's start with the MCQ for today. The best material for the study of structure of cell membrane. ಬೆಸ್ಟ್ ಮಟೀರಿಯಲ್ ಯಾವುದು ಸೆಲ್ ಮೆಂಬ್ರೇನ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗಿತ್ತು ಅಂತಂದರೆ RBC ಆಫ್ ದಿ ಹ್ಯೂಮನ್ ಸೆಲ್. ಇಸ್ ಇಟ್ ಕರೆಕ್ಟ್? ಎಸ್, ಫಸ್ಟ್ ಆಪ್ಷನ್ನೇ ಕರೆಕ್ಟ್ ಇರೋದ್ರಿಂದ ಮುಂದೆ ನೋಡೋ ಅವಶ್ಯಕತೆ ಇಲ್ಲ, ಟೈಮ್ ಉಳಿಸ್ಬೇಕಲ್ಲ ನೀವು. ವಿಚ್ ಈಸ್ ಇಂಪಾರ್ಟೆಂಟ್ ಸೈಟ್ ಆಫ್ ಫಾರ್ಮೇಷನ್ ಆಫ್ ಗ್ಲೈಕೋಪ್ರೋಟೀನ್ ಆ್ಯಂಡ್ ಗ್ಲೈಕೋಲಿಪಿಡ್ ಇನ್ ಯೂಕ್ಯಾರಿಯೋಟಿಕ್ ಸೆಲ್. ಗ್ಲೈಕೋಪ್ರೋಟೀನ್ ಮತ್ತು ಗ್ಲೈಕೋಲಿಪಿಡ್ ಯೂಕ್ಯಾರಿಯೋಟ್ ಸೆಲ್ಸಲ್ಲಿ ಆಗುತ್ತೆ ಅಂತ ಹೇಳಿದ್ದೀನಿ. ಯಾವುದು ಇಂಪಾರ್ಟೆಂಟ್ ಸೈಟ್, ಎಲ್ಲಾಗುತ್ತೆ ಗ್ಲೈಕೋಪ್ರೋಟೀನ್ ಮತ್ತು ಗ್ಲೈಕೋಲಿಪಿಡ್ಸ್? ಪ್ರೋಟೀನ್ ಮತ್ತು ಗ್ಲೈಕೋಲಿಪಿಡ್ಸ್ ಅನ್ನೋದು ಗಾಲ್ಗಿ ಅಪಾರಟಸಲ್ಲಿ ಆಗುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಹೇಳ್ತೀನಿ. ಗಾಲ್ಗಿ ಅಪಾರಟಸಲ್ಲಿ ಹೇಗೆ ಗ್ಲೈಕೋಪ್ರೋಟೀನ್ಸ್ ಆಗಿರ್ಬೋದು, ಗ್ಲೈಕೋಲಿಪಿಡ್ಸ್ ಆಗಿರ್ಬೋದು ಫಾರ್ಮ್ ಆಗ್ತವೆ ಅಂತೇಳಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಿಂದ ಬಂದಿರತಕ್ಕಂಥ ಪ್ರೋಟೀನ್ಸ್ಗಳು ಮತ್ತು ಲಿಪಿಡ್ಸ್ಗಳು ಗಾಲ್ಗಿ ಅಪಾರಟಸಲ್ಲಿ ಹೋಗಿ ಪ್ಯಾಕ್ಡ್ ಆಗಿ ಹೊರಗಡೆ ಬರ್ತವೆ. ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಓಕೆನಾ. ಇದು ಕ್ವೆಶನ್ನು ನೀಟ್ 2020ಯಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಗ್ಲೈಕೋಪ್ರೋಟೀನ್ ಮತ್ತು ಗ್ಲೈಕೋಲಿಪಿಡ್ಸ್ ಎಲ್ಲಿ ಫಾರ್ಮ್ ಆಗುತ್ತೆ? ಗಾಲ್ಗಿ ಬಾಡೀಸಲ್ಲಿ. ನೆಕ್ಸ್ಟ್ ಥರ್ಡ್ ಕ್ವೆಶನ್, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ದಿ ಸೆಲ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ಅ ಕ್ಯಾಲ್ಶಿಯಂ ಪೆಕ್ಟೇಟ್ ಲೇಯರ್? ಕ್ಯಾಲ್ಶಿಯಂ ಪೆಕ್ಟೇಟ್ ಲೇಯರ್ ಎಲ್ಲಿರುತ್ತೆ ನೆನ್ಪು ಮಾಡ್ಕೊಳ್ರಿ. ಪ್ರೈಮರಿ ಸೆಲ್ ವಾಲ್ ಅಲ್ಲ. ಪ್ರೈಮರಿ ಸೆಲ್ ವಾಲಲ್ಲಿ ಏನಿತ್ತು? ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್. ಸೆಕೆಂಡ್ರಿ ಸೆಲ್ ವಾಲಲ್ಲಿ ಸೆಲ್ಯುಲೋಸ್ ಇತ್ತು. ಸೊ ಇದನ್ನು ರಾಂಗ್. ಮಿಡಲ್ ಲ್ಯಾಮೆಲ್ಲಾ ಈಸ್ ಕರೆಕ್ಟ್. Which one of the following structures between two adjacent cells is an effective transport pathway? ಎರಡು ಅಡ್ಜಸೆಂಟ್ ಸೆಲ್ಸ್ಗಳ ನಡುವೆ ಎಫೆಕ್ಟಿವ್ ಟ್ರಾನ್ಸ್ಪೋರ್ಟ್ ಪಾತ್ವೆ, ಇವೆರಡರ ನಡುವೆ ಒಂದು ಟ್ರಾನ್ಸ್ಪೋರ್ಟ್ ಪಾತ್ವೆ ಅನ್ನೋದಿರುತ್ತೆ. ಅದನ್ನು ನಾವೇನಂತ ಕರಿತೀವಿ? ಪ್ಲಾಸ್ಮೋಡೆಸ್ಮಾಟಾ. ಇದನ್ನೇ ನಾವು ಪ್ಲಾಸ್ಮೋಡೆಸ್ಮಾಟಾ ಅಂತ ಕರೆಯೋದು. ಸೊ ದ ಆನ್ಸರ್ ಇಸ್ ಫಸ್ಟ್ ಒನ್. Fifth question, the membrane of the erythrocytes has approximately dash percentage of protein and dash percentage of lipids. ನಾನು ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಯಾವುದು 40 to 50? ಅಲ್ಲ, 52 to 40. 52% of protein, 40% of what? Lipids. So correct answer is B. The lipid component of the membrane mainly consists of polysaccharides. No. Phosphoglycerides, isn't it? Yes. Answer is phosphoglyceride. Active transport across biomembrane involves ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಕ್ರಾಸ್ ದಿ ಬಯೋಮೆಂಬ್ರೇನ್. ಒಂದು ವೇಳೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗಬೇಕಾಗಿತ್ತು ಸೆಲ್ ಮೆಂಬ್ರೇನಿಂದ ಅಂತಂದರೆ ಏನು ಬೇಕಾಗುತ್ತೆ? ರಿಕ್ವೈರ್ಸ್ ವಾಟ್? ಎನರ್ಜಿ. ಪ್ರೊಡಕ್ಷನ್ ಆಫ್ ಎನರ್ಜಿ ಇಲ್ಲಿ ರಾಂಗ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಬಿ. ಇಂಟಿಗ್ರಲ್ ಪ್ರೋಟೀನ್ಸ್ ಆಫ್ ಸೆಲ್ ಮೆಂಬ್ರೇನ್ ಅಕ್ಕರ್ ಆನ್ ಆರ್ ಇನ್. ಇಂಟಿಗ್ರಲ್ ಪ್ರೋಟೀನ್ಸ್ ಅನ್ನೋದು ಎಲ್ಲೆಲ್ಲಿರ್ತವೆ? ಇನ್ನರ್ ಸರ್ಫೇಸ್, ಔಟರ್ ಸರ್ಫೇಸ್,
Phospholipid matrix, inner and outer surface. Inner and outer surface. Option is D. According to widely accepted fluid mosaic model, cell membranes are semi-fluid where lipids and integral proteins can diffuse randomly. Randomly diffuse ಆಗ್ತವೆ. In recent years, this model has been modified in several respects. In this regards, which of the following statement is incorrect? ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಇಷ್ಟರಲ್ಲಿ ಯಾವುದು ಇನ್ಕರೆಕ್ಟ್ ಅಂತ ಕೇಳಿದ್ದಾನೆ. ಎದ್ರ ಬಗ್ಗೆ? ಫ್ಲೂಯಿಡ್ ಮೊಸಾಯಿಕ್ ಮಾಡಿ. ಪ್ರೋಟೀನ್ಸ್ ಇನ್ ಸೆಲ್ ಮೆಂಬ್ರೇನ್ ಕ್ಯಾನ್ ಟ್ರಾವೆಲ್ ವಿತಿನ್ ದಿ ಲಿಪಿಡ್ ಬೈಲೇಯರ್. ಪ್ರೋಟೀನ್ಸ್ ಕ್ಯಾನ್ ಆಲ್ಸೋ ಅಂಡರ್ಗೋ. ಪ್ರೋಟೀನ್ ಅನ್ನೋದು ಟ್ರಾವೆಲ್ ಆಗುತ್ತೆ. ಸೊ ಇದು ಕರೆಕ್ಟ್. ಯಾಕೆಂದರೆ ಲ್ಯಾಟ್ರಲ್ ಮೂಮೆಂಟ್ ಅನ್ನೋದು ಆಗುತ್ತೆ ಪ್ರೋಟೀನ್ಸ್ಗಳದ್ದು. ಅದಕ್ಕೆ ನಾವು ಅದನ್ನು ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಅಂತ ಕರೆಯೋದು. ಪ್ರೋಟೀನ್ಸ್ ಕ್ಯಾನ್ ಆಲ್ಸೋ ಅಂಡರ್ಗೋ ಫ್ಲಿಪ್ ಫ್ಲಾಪ್ ಮೂಮೆಂಟ್ ಇನ್ ದಿ ಲಿಪಿಡ್. ಫ್ಲಿಪ್ ಫ್ಲಾಪ್ ಮೂಮೆಂಟ್ ಅನ್ನೋದು ಆಗಲ್ಲ. ಫ್ಲಿಪ್ ಫ್ಲಾಪ್ ಅಂತಂದರೆ ಇದು ಲಿಪಿಡ್ ಬೈಲೇಯರ್ ಅಂದ್ಕೊಳ್ರಿ. ಇದು ಲಿಪಿಡ್ ಬೈಲೇಯರ್. ಒಂದು ನಿಮಿಷ. ಇದು ಒಂದು ಲೇಯರ್, ಇದು ಒಂದು ಲೇಯರ್. ಓಕೆನಾ? ಇದು ಪೋಲಾರ್ ಹೆಡ್. ಸೊ ಇಲ್ಲಿ ಪ್ರೋಟೀನ್ಸ್ಗಳು ಇಲ್ಲೊಂದು ಪ್ರೋಟೀನ್ ಇತ್ತು, ಇಲ್ಲೊಂದು ಪ್ರೋಟೀನ್ ಇತ್ತು ಅಂತ ತಿಳ್ಕೊಳ್ರಿ. ಇದು ಇಲ್ಲಿಂದ ಇಲ್ಲಿಗೆ ಅಥವಾ ಇದು ಇಲ್ಲಿಂದ ಇಲ್ಲಿಗೆ ಈ ಥರ ಮೂವ್ ಆಗಲ್ಲ ಪ್ರೋಟೀನ್ಸ್ಗಳು. ಓಕೆನಾ? ಸೊ ಅದನ್ನೇ ನಾವು ಫ್ಲಿಪ್ ಫ್ಲಾಪ್ ಮೂಮೆಂಟ್ ಅಂತ ಕರಿತೀವಿ. ಆ್ಯಕ್ಚುಲಿ ಫ್ಲಿಪ್ ಫ್ಲಾಪ್ ಮೂಮೆಂಟ್ ಆಗುತ್ತೆ, ಬಟ್ ಪ್ರೋಟೀನ್ಸ್ಗಳಿಂದ ಆಗಲ್ಲ. ಓಕೆನಾ? ಪ್ರೋಟೀನ್ಸ್ ಕ್ಯಾನ್ ರಿಮೇನ್ confined within the certain domains of the membrane. Yes, of course. Many proteins remain completely embedded within the lipid bilayer. ಅದನ್ನೇ ನಾವು ಟ್ರಾನ್ಸ್ ಮೆಂಬ್ರೇನ್ ಅಂತ ಕರಿತೀವಿ. ಹೌದಾ? ಪ್ರೋಟೀನ್ಸ್ಗಳು ಪೂರ್ತಿ ಕಂಪ್ಲೀಟಾಗಿ ಎಂಬೆಡೆಡ್ ಆಗಿರ್ತಕ್ಕಂಥ. ಸೊ ಇನ್ಕರೆಕ್ಟ್ ಆಪ್ಷನ್ ಯಾವುದು? ಬಿ ಇಲ್ಲಿ. 10th one. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದಿ ಫಂಕ್ಷನ್ ಆಫ್ ಸೆಲ್ ವಾಲ್? ಸೆಲ್ ವಾಲ್ದು ಫಂಕ್ಷನ್ ಯಾವುದು ಅಲ್ಲ? ನಾಟ್ ಅಂತ ಕೇಳಿದ್ದಾರೆ. ಪ್ರೊವೈಡ್ಸ್ ಶೇಪ್ ಟು ದಿ ಸೆಲ್. ಕರೆಕ್ಟ್. Protects the cell from mechanical damage and infection. Correct. Helps in cell to cell interaction. Correct. Provides barrier to undesirable macromolecules. ಸೊ ಇದನ್ನು ಕರೆಕ್ಟ್. ಅದರಿಂದ ನನ್ ಆಫ್ ದಿ ಅಬೌವ್. ಇವು ಯಾವುದ್ರಲ್ಲಿನೂ ಇವೆಲ್ಲನೂ ಸೆಲ್ ವಾಲ್ದು ಫಂಕ್ಷನ್ಸು. ಇದೇನಾಗುತ್ತೆ? ಇವುದ್ರಲ್ಲಿ ಯಾವುದೂ ಕರೆಕ್ಟ್ ಆಪ್ಷನ್ ಆದರೆ ನಾನ್ ಫಂಕ್ಷನಲ್ ಇಲ್ಲವೇ ಇಲ್ಲ ಸೆಲ್ ವಾಲಿಂದ. ಸೊ ನೆಕ್ಸ್ಟ್ ನಾನು ನಿಮಗೆ 10 ಕ್ವಶನ್ವರೆಗೂ ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಇವತ್ತಿಂದ ನಾನು ನಿಮ್ಗೆ ಹೊಸ ಟಾಸ್ಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ನಂದು ಕ್ಲಾಸಿನ ಸೆಷನಲ್ಲಿ ಲಾಸ್ಟಲ್ಲಿ ಮಿನಿಮಮ್ 10 ಕ್ವಶನ್ಸ್ ನಾನು ನಿಮಗೆ ಹೋಮ್ವರ್ಕ್ ಹಾಕ್ಕೊಡ್ತೀನಿ. ಅದ್ರದ್ದು ಆನ್ಸರ್ಸ್ ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ಅಪ್ಲೋಡ್ ಮಾಡಿರ್ತೀನಿ. ಓಕೆನಾ? ನೆಕ್ಸ್ಟ್ ವೀಡಿಯೋದು ಲಾಸ್ಟ್ ಸ್ಲೈಡಲ್ಲಿ ನಿಮಗೆ ಇದ್ರದ್ದು ಆಪ್ಷನ್ಸ್ ಇರ್ತವೆ. ಸೊ ಪೆನ್ನು ಪೇಪರ್ ತೊಗೊಂಡು ನಾನೇನು ಕ್ವಶನ್ಸ್ ಕೊಡ್ತಿದ್ದೀನಲ್ಲ ಅದನ್ನು ನೀವು ಬರ್ಕೊಂಡ್ರಿ. ಅದ್ರದ್ದು ಆನ್ಸರ್ನ ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ವೀಡಿಯೋಲಿ ನೀವು ಅದನ್ನು ನೋಡಿಬಿಟ್ಟು ಆನ್ಸರ್ಸ್ ಕರೆಕ್ಟ್ ಇದಾವ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೊಳ್ಬೇಕು. ಓಕೆನಾ? ಸೊ 11th ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್? Plant cells have centrioles which are absent in almost all animal cells. Ribosomes are the site of protein synthesis. The middle lamella is a layer mainly of calcium carbonate which holds the different neighboring cells together. In animal cells, steroidal hormones are synthesized by smooth endoplasmic reticulum. Of the above statement, which one is incorrect? 1, 2, 3, 4 ಯಾವುದು ಇನ್ಕರೆಕ್ಟ್ ಅನ್ನೋದು ನೀವು ಹೇಳಬೇಕು. ದಿಸ್ ಇಸ್ 11th one. ನೆಕ್ಸ್ಟ್ 12th one. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್? ಸಾರಿ, ಇನ್ಕರೆಕ್ಟ್ ಅಲ್ಲ, ಕರೆಕ್ಟ್. ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಇನ್ ಪ್ಲಾಂಟ್ ಸೆಲ್ಸ್ ಲಿಪಿಡ್ ಲೈಕ್ ಸ್ಟೆರಾಯ್ಡ್ ಹಾರ್ಮೋನ್ಸ್ ಆರ್ ಸಿಂಥಸೈಸ್ಡ್ ಇನ್ SER. ಇನ್ ಪ್ಲಾಂಟ್ ಸೆಲ್ಸ್ vacuoles can be occupied up to 10% of the volume of the cell. Chlorophyll and leucoplast are responsible for trapping light energy essential for the photosynthesis. ಇದರಲ್ಲಿ ನಿಮಗೆ ಕರೆಕ್ಟಾಗಿ ನಾನು ಹೇಳಿರೋದು ನಿಮ್ಗೆ ಅರ್ಥ ಆಗಿತ್ತು ಅಂದರೆ ನೀವು ಆರಾಮಾಗಿ ಇದಕ್ಕೆ ಆನ್ಸರ್ ಮಾಡ್ತೀರಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಲ್ಯಾಕ್ ಸೆಲ್ ವಾಲ್?
gametes, amoeba, mycoplasma, all of this. 13th question. 14th one. The fluidity of membranes in a plant is cold weather may be maintained by increasing the number of phospholipids with unsaturated hydrocarbon tails, increasing the portion of integral proteins, increasing connection of the cholesterol in membrane, increasing the number of phospholipids with the saturated hydrocarbon. So 15th one, in which method of the transport plasma membrane does not require ಕ್ಯಾರಿಯರ್ ಮಾಲಿಕ್ಯೂಲ್ ಬೇಕಾಗಿಲ್ಲ. ಯಾವಾಗ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ, ಫ್ಯಾಸಿಲೇಟೆಡ್ ಡಿಫ್ಯೂಷನ್ ಆಗಬೇಕಾದ್ರೆ, ಅಥವಾ ಸಿಂಪಲ್ ಡಿಫ್ಯೂಷನ್ ಆಗಬೇಕಾದ್ರೆ, ಅಥವಾ ಎನೆ ಪೊಟ್ಯಾಷಿಯಮ್ ಸೋಡಿಯಂ ಪಂಪ್ ಮಾಡಬೇಕಾದ್ರೆ. ಯೋಚನೆ ಮಾಡಿರಿ, ಇದು ಈಸಿ ಇದೆ. ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಡಿಫರ್ ಫ್ರಮ್ passive transport in that active transport require energy, always require input of ATP. Molecules move against the concentration gradient A and C. Next 17th one. The best way to identify a cell as either prokaryotic or eukaryotic is to determine whether it came from single cell or multicellular organism. It has a nucleus, it has a plasma membrane, it has a cytoplasm. ಯಾವುದ್ರ ಬೇಸಿಸ್ ಮೇಲೆ ಪ್ರೊಕ್ಯಾರಿಯೋಟಿಕ್ ಮತ್ತು ಯುಕ್ಯಾರಿಯೋಟಿಕ್ ಅಂತ ನೀವು ಡಿಟರ್ಮೈನ್ ಮಾಡ್ಬೋದು. ಸಿಂಪಲ್ ಕ್ವಶನ್. ಇನ್ ಯುಕ್ಯಾರಿಯೋಟಿಕ್ ಸೆಲ್ಸ್, why there is an extensive compartmentization of the cytoplasm. ಸೈಟೋಪ್ಲಾಸಮಲ್ಲಿ ಕಂಪಾರ್ಟ್ಮೆಂಟೈಸೇಷನ್ ಯಾಕಿದೆ? ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಫೈಬರ್ಸ್, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಸೋ ಮೆನಿ ಆರ್ಗನಲ್ಸ್, due to the presence of membranous organelles, all of this. Which of the 19th question, which of the following membrane proteins are partially or totally buried in cell membrane? ಪಾರ್ಷಲ್ ಆಗಿರ್ಬೋದು ಅಥವಾ ಟೋಟಲ್ ಆಗಿರ್ಬೋದು, ಸೆಲ್ ಮೆಂಬ್ರೇನಲ್ಲಿ ಬರಿ ಆಗಿದ್ವು ಅಂತಂದರೆ ಅಂಥದ್ದನ್ನು ನಾವೇನಂತ ಕರಿತೀವಿ? ಇಂಟಿಗ್ರಲ್ ಪ್ರೋಟೀನ್ಸ್, ಪೆರಿಫೆರಲ್ ಪ್ರೋಟೀನ್ಸ್, ಬೋತ್ ಎ ಆ್ಯಂಡ್ ಬಿ, ಗ್ಲೈಕೋಪ್ರೋಟೀನ್ಸ್. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, the ability of proteins to move lateral within the membrane is measured as mobility, flexibility, fluidity, none of this. So 20th question. ಸೊ 11th ಇಂದ ಹಿಡಿದು 20th ಕ್ವಶನ್ವರೆಗೂ ಆನ್ಸರನ್ನು ನೀವು ರೆಡಿ ಮಾಡಿಟ್ಕೊಳ್ರಿ. ನೆಕ್ಸ್ಟ್ ಕ್ಲಾಸಿಂದ ಲಾಸ್ಟ್ ಸ್ಲೈಡಲ್ಲಿ ಇದ್ರದ್ದು ಆನ್ಸರ್ಗಳಿರುತ್ತೆ, ನೀವು ಚೆಕ್ ಮಾಡ್ಕೋಬೋದು ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಇವತ್ತಿನ ಮೋಟಿವೇಶನ್ ಏನಪ್ಪ ಅಂತಂದರೆ, ಮೋಟಿವೇಶನ್ ಥ್ರೂ ದಿ ಮೈಕ್ರೋಸ್ಕೋಪ್, ಸೆಲ್ ಮೆಂಬ್ರೇನ್ ಥರ ಇರಬೇಕು ನಾವು. ಪ್ರೊಟೆಕ್ಟ್ ಯುವರ್ ಫೋಕಸ್, ಡೋಂಟ್ ಲೆಟ್ ನೆಗೆಟಿವಿಟಿ ಆ್ಯಂಡ್ ಡಿಸ್ಟ್ರಾಕ್ಷನ್ ಎಂಟರ್ ಯುವರ್ ಮೈಂಡ್. ನಿಮ್ಮ ಮೈಂಡ್ ಅನ್ನೋದನ್ನು ಸೆಲ್ ಮೆಂಬ್ರೇನ್ ಥರ ಪ್ರೊಟೆಕ್ಟ್ ಮಾಡಿರ್ರಿ. ನೆಗೆಟಿವಿಟಿ ಅನ್ನೋದನ್ನು ನಿಮಗೆ ಡಿಸ್ಟ್ರಾಕ್ಟ್ ಮಾಡದೇ ಇರೋಕ್ಕೆ ನೋಡ್ಕೊಳ್ರಿ. ಸೈಟೋಪ್ಲಾಸಮ್ ಥರ ಯಾವಾಗಲೂ ಮೂವ್ ಆಗ್ತಾ ಇರಬೇಕು ಮತ್ತು ಗ್ರೋತ್ ಆಗ್ತಾ ಇರಬೇಕು. ಓಕೆನಾ? ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಮತ್ತು ಇನ್ವಾಲ್ವ್ ಆಗಿರಬೇಕು ನಮ್ಮ ಲೈಫಲ್ಲಿ. ಸೊ ಸೈಟೋಪ್ಲಾಸಮ್ ಥರ ಆ್ಯಕ್ಟಿವ್ ಆಗಿರ್ರಿ, ಸೆಲ್ ಮೆಂಬ್ರೇನ್ ಥರ ಪ್ರೊಟೆಕ್ಟಿವ್ ಆಗಿರ್ರಿ. ಸೊ ದಿಸ್ ಇಸ್ ಮೈ last slide, that is thank you. Please subscribe, like, comment and share my videos for upcoming. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ, ಸೊ ದ್ಯಾಟ್ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು. ಇವತ್ತು ಐ ನೋ ಸ್ವಲ್ಪ ನನ್ನ ಹೆಲ್ತ್ ಇಶ್ಯೂಸಿಂದ ನಿಮಗೆ ಡಿಸ್ಟರ್ಬೆನ್ಸ್ ಆಗಿದೆ. ಸಾರಿ ಫಾರ್ ದ್ಯಾಟ್, ಹೋಲ್ ಹಾರ್ಟೆಡ್ಲಿ ಸಾರಿ. ನೆಕ್ಸ್ಟಿಂದ ಐ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್. ಓಕೆನಾ? Thank you. Bye-bye.